ಬೆಂಗಳೂರಿನ ಮಹದೇವಪುರದಲ್ಲಿ ಒಂದಿಷ್ಟು ಮತಗಳ್ಳತನ ನಡೆದಿದೆ ಅಂತಾಗಿತ್ತು. ನಂತರ ಆಳಂದ ಕ್ಷೇತ್ರದ ಬಂದಿತ್ತು. ಈಗ ಇಡೀ ಹರಿಯಾಣ ರಾಜ್ಯದ್ದೇ ವೈರಲ್ ಆಗ್ತಾ ಇದೆ. ಸರಿಯಾದ ತನಿಖೆ ನಿಜ ಅಂತ ಬಂದ್ರೆ ಇದು ಇಡೀ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಇದಕ್ಕಿಂತ ಅಪಾಯಕಾರಿ ಇನ್ಯಾವುದೂ ಇಲ್ಲ. ಸರಿ, ನಂದೊಂದು ವೋಟರ್ ಐಡಿ ಇದೆ. ಆ ವೋಟರ್ ಐಡಿ ನಂದೊಂದು ಫೋಟೋ ಇರುತ್ತೆ. ಆ ಫೋಟೋಗೂ ನನಗೂ ಮ್ಯಾಚ್ ನೋಡೋದಿಲ್ವಾ? ಹಾಗಾದ್ರೆ 22 ಕಡೆ ಸೇಮ್ ಬ್ರೆಜಿಲಿಯನ್ ಮಾಡೆಲ್ ಫೋಟೋ ಬಂದಿದೆ, ಒಂದೊಂದ್ ಕಡೆ ಬೇರೆ ಬೇರೆ ಹೆಸರು ಅಂತ ಹೇಳಿದ್ರು. ಆ 22 ಕಡೆ ಇದೇ ವೋಟರ್ ಐಡಿನ ಬಳಸಿ ಯಾರು ವೋಟ್ ಹಾಕಿದ್ದಾರೆ, ವೋಟ್ ಆಗಿದೆಯಾ ಅನ್ನೋದನ್ನ ವೆರಿಫೈ ಮಾಡಿ ಕರೆಕ್ಟ್ ಆಗಿ ಉತ್ತರ ಹೇಳಬೇಕಾಗಿರೋದೇ ಹೌದು ಚುನಾವಣಾ ಆಯೋಗ. ಸರ್, ಈಗ ಆ ನೋಂದಣಿ ವಿವರಗಳನ್ನು ಚುನಾವಣಾ ಆಯೋಗ ಸಾರ್ವಜನಿಕವಾಗಿ ಬಹಿರಂಗ ಮಾಡಬಹುದಾ? ರಾಜಕೀಯ ಪಕ್ಷ ಆಗಲಿ ಅಥವಾ ಈ ದೇಶದ ಯಾವುದೇ ನಾಗರಿಕ ಆಗಲಿ ಆ ಚುನಾವಣಾ ಆಯೋಗದ ಡಾಟಾವನ್ನ ಬಳಸಿಕೊಂಡು ಚುನಾವಣೆಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಚುನಾವಣಾ ಆಯೋಗ. 0 ಅಂತ ಮನೆ ಅಡ್ರೆಸ್ ಇದ್ದಿದ್ದೇನಿತ್ತು ಅದೆಲ್ಲ ಮನೆ ಇಲ್ಲದೆ ಇದ್ದವರು ಅಂತ ಹೇಳಿದ್ರು. ಈ ಬಾರಿ ಚುನಾವಣಾ ಆಯೋಗ ಯಾವ ರೀತಿ ಉತ್ತರ ಕೊಡಬಹುದು ಅಂತ ಅನ್ಸುತ್ತೆ? ಬಿಜೆಪಿ ಪರವಾಗಿರೋರ್ಗು, ನಾನು ಬಿಜೆಪಿ ಪರವಾಗಿರೋರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಚುನಾವಣಾ ಆಯೋಗ ಬಿಜೆಪಿ ಪರವಾಗಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ತಮ್ಮ ಸಾಮಾನ್ಯ ಜ್ಞಾನವನ್ನ, ಕಾಮನ್ ಸೆನ್ಸ್ನ ಇಟ್ಕೊಂಡು ನೋಡುವಂತ ಯಾರಿಗೆ ಆದ್ರೂ ಗೊತ್ತಾಗುತ್ತೆ ಚುನಾವಣಾ ಆಯೋಗ, ಚುನಾವಣಾ ಆಯುಕ್ತರು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ರಾಹುಲ್ ಗಾಂಧಿ ಪ್ರತಿ ಬಾರಿಯೂ ವೇದಿಕೆಗೆ ಬಂದಾಗೆಲ್ಲ ಇಡೀ ದೇಶವೇ ಅವರನ್ನ ತಿರುಗಿ ನೋಡುತ್ತೆ. ಯಾಕಂದ್ರೆ ಪ್ರತಿ ಬಾರಿಯೂ ಅವರು ವೇದಿಕೆಗೆ ಬಂದಾಗ ಒಂದೊಂದು ಪ್ರದೇಶದ ಮತಗಳ್ಳತನವನ್ನ ಜನರ ಮುಂದೆ, ಸಾಮಾನ್ಯ ಜನರ ಮುಂದೆ ಎತ್ತಿಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ರು. ಸೊ ಈಗ ಈ ಹಿಂದೆ ಏನ್ ಮಾಡಿದ್ರು, ಬೆಂಗಳೂರಿನ ಮಹದೇವಪುರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಸಾಕ್ಷಿ ಸಮೇತ ಒಂದಿಷ್ಟು ಆಧಾರಗಳನ್ನ ಜನರ ಮುಂದಿಟ್ಟಿದ್ರು. ಅದರ ನಂತರ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲೂ ಮತಗಳ್ಳತನ ನಡೆದಿದೆ, ಎಷ್ಟೆಷ್ಟಾಗಿದೆ, ಯಾವ್ಯಾವ ರೀತಿ ನಡೆದಿದೆ ಅನ್ನೋದನ್ನ ಜನರ ಮುಂದಿಟ್ಟಿದ್ರು. ಈಗ ಮತ್ತೊಂದು ಕ್ಷೇತ್ರವನ್ನ ಜನರ ಮುಂದಿಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದು ಹರಿಯಾಣದ್ದು. ಹೌದು, ಹರಿಯಾಣ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ, ಎಷ್ಟೆಷ್ಟು ನಡೆದಿದೆ, ಯಾವ ರೀತಿಯಲ್ಲಿ ನಡೆದಿದೆ, ಯಾವುದೆಲ್ಲ ರೀತಿಯಲ್ಲಿ ಮೋಸ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಆರೋಪವನ್ನ ಮಾಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಈ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರು ಆಗಿರುವಂತಹ BC ಬಸವರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರಿ, ಈ ಸ್ಟೋರಿ ಲಿಟ್ರಲಿ ನಾನು ಸ್ಟಾರ್ಟಿಂಗಲ್ಲಿ ಇದನ್ನ ತಗೋಬೇಕು ಅಂತ ಇದನ್ನ ರಿಸರ್ಚ್ ಮಾಡೋಕೆ ಅಥವಾ ಇದನ್ನ ಓದೋಕೆ ಹೋದಾಗ ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸ್ ಬಂತು. ಈ ಹಿಂದೆ ಬೆಂಗಳೂರಿನ ಮಹದೇವಪುರದಲ್ಲಿ ಒಂದಿಷ್ಟು ಮತಗಳ್ಳತನ ನಡೆದಿದೆ ಅಂತಾಗಿತ್ತು. ನಂತರ ಆಳಂದ ಕ್ಷೇತ್ರದ ಬಂದಿತ್ತು. ಈಗ ಇಡೀ ಹರಿಯಾಣ ರಾಜ್ಯದ್ದೇ ವೈರಲ್ ಆಗ್ತಾ ಇದೆ. ನಿಜವಾಗ್ಲೂ ಇದನ್ನ ನಾವು ಹೈಡ್ರೋಜನ್ ಬಾಂಬ್ ಅಂತ ಕರಿಬಹುದಾ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ನಿಜವಾಗ್ಲೂ ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ? ಅಲ್ಲ, ಇದು ನಿಜಕ್ಕೂ ಶಾಕಿಂಗ್ ಆದಂಥ ಇದು. ಏಕೆಂದರೆ ಈ ಮೊದಲು ಕೂಡ ಮತಗಳ್ಳತನದ ಬಗ್ಗೆ, ಚುನಾವಣೆಯನ್ನು ಕದಿಯಲಾಗ್ತಿದೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ 2 ಸರಿ ಪ್ರೆಸ್ ಮೀಟ್ ಮಾಡಿ, ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಅದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದೊಳಗಡೆ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೆಲವು ಅಂಕಿಅಂಶಗಳನ್ನ ಮುಂದೆ ಇಟ್ಟಿದ್ದರು. ಅದಾದ ಮೇಲೆ ಆಳಂದ ವಿಧಾನಸಭಾ ಕ್ಷೇತ್ರ ಅದ್ರ ಬಗ್ಗೆ ಇಟ್ಟಿದ್ದರು. ಆದರೆ ಈ ಸಾರಿ ಅವರು ಇಟ್ಟಿರ್ತಕ್ಕಂಥದ್ದು ಇಡೀ ಒಂದು ರಾಜ್ಯದ ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಗ್ಗೆ. ಅವರು ಇಟ್ಟಿರ್ತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂತಂದರೆ, ಇಡೀ ಹರಿಯಾಣ ರಾಜ್ಯದ ವಿಧಾನಸಭಾ ಚುನಾವಣೆಯನ್ನು ಕದ್ದಿದ್ದಾರೆ. ಆ ಚುನಾವಣೆಯಲ್ಲಿ ಆ್ಯಕ್ಚುಲಿ ಕಾಂಗ್ರೆಸ್ ಗೆಲ್ಲಬೇಕಿತ್ತು, ಕಾಂಗ್ರೆಸ್ ಗೆದ್ದಿದೆ. ಆದರೆ ಇವರು ಈ ರೀತಿ ವೋಟ್ ಚೋರಿ, ಮತಗಳ್ಳತನ ಮಾಡೋದ್ರ ಮೂಲಕ ಈ ಇಡೀ ಚುನಾವಣೆಯನ್ನೇ ಕದ್ದಿದ್ದಾರೆ ಅನ್ನುವ ಗಂಭೀರವಾದ ಆರೋಪವನ್ನು ಅಂಕಿಅಂಶಗಳ ಸಮೇತ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಅವ್ರು ಹೇಳ್ತಾ ಇರೋದು ನಿಜ ಆಗಿದ್ದರೆ, ಅದು ಸರಿಯಾದ ತನಿಖೆ ನಿಜ ಅಂತ ಬಂದರೆ ಇದು ಇಡೀ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಇದಕ್ಕಿಂತ ಅಪಾಯಕಾರಿ ಇನ್ಯಾವುದೂ ಇಲ್ಲ. ಇವರೆಲ್ಲ ಕೆಲವು ಸರಿ ಮಾತಾಡ್ತಾರಲ್ಲ, ಪದೇ ಪದೇ ಮಾತಾಡ್ತಾ ಇರ್ತಾರಲ್ಲ, ಎಮರ್ಜೆನ್ಸಿ ಅಂತ. ಎಮರ್ಜೆನ್ಸಿನಲ್ಲಿ ಪ್ರಜಾಪ್ರಭುತ್ವವನ್ನೇ ಒಂದು ಕೋಲ್ಡ್ ಸ್ಟೋರೇಜಲ್ಲಿ ಇಡಲಾಗಿತ್ತು, ಅಮಾನತಿನಲ್ಲಿ ಇಡಲಾಗಿತ್ತು ಅಂತ. ಅದಕ್ಕೆ ಇನ್ನೂ ಕೆಲವರು ಮಾತಾಡುವಂಥದ್ದು, ಆಗ ಅಟ್ಲೀಸ್ಟ್ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇತ್ತು, ಅದ್ರ ವಿರುದ್ಧ ಮಾತಾಡೋಕ್ಕಾದ್ರೂ ಒಂದು ಇತ್ತು, ಈಗ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಅಂತ. ಇದು ಯಾವ ಎಮರ್ಜೆನ್ಸಿನೂ ಡಿಕ್ಲೇರ್ ಮಾಡದೆ ಪ್ರಜಾಪ್ರಭುತ್ವವನ್ನೇ ಕೊಲೆಗೈಯುವಂಥ, ಪ್ರಜಾಪ್ರಭುತ್ವವನ್ನು ಇಲ್ಲದಂತೆ ಮಾಡುವ ಅಂತ ಒಂದು ಕೃತ್ಯ ಇದು ನಿಜ ಆಗಿದ್ರೆ. ಸರ್, ಈ ಹಿಂದೆ ನಾವು ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೆದಾಗ ನಾವು ಅದನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೋದಾದ್ರೆ, ಎಕ್ಸಿಟ್ ಪೋಲ್ ಅಲ್ಲೂ ಸಹ ಬಿಜೆಪಿಗೆ ಈ ಬಾರಿ ಸೋಲಿದೆ ಅಥವಾ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ರೀತಿನೇ ಬಂದಿತ್ತು. ಆದ್ರೆ ರಿಸಲ್ಟ್ ಅಲ್ಲಿ ಮಾತ್ರ ಡೆಡ್ ಅಪೋಸಿಟ್ ಆಗಿ ರಿಸಲ್ಟ್ ಬಂದಾಗಲೇ ಸಹ ಒಂದಿಷ್ಟು ಜನರಿಗೆ ಈ ಅನುಮಾನಗಳು ಮೂಡಿತ್ತು. ಈಗ ರಾಹುಲ್ ಗಾಂಧಿ ಅವರ ಆರೋಪ ಅದಕ್ಕೆ ಸಾಕ್ಷ್ಯ ಕೊಡ್ತಾ ಇದೆಯಾ ಅಂತ? ಹೌದು, ಈಗ ಎಕ್ಸಿಟ್ ಪೋಲ್ನಲ್ಲಿ ಒಂಥರ ಬಂದಿತ್ತು, ಚುನಾವಣಾ ರಿಸಲ್ಟ್ ಇನ್ನೊಂಥರ ಆಯಿತು ಅಂದ ತಕ್ಷಣ ನಾವು ಅನುಮಾನ ಪಡಬೇಕಾಗಿಲ್ಲ. ಆದರೆ ಅನುಮಾನ ಯಾವಾಗ ಬರುತ್ತೆ ಅಂತಂದರೆ, ಇಡೀ ಒಟ್ಟು ವಾತಾವರಣ ಹೇಗಿತ್ತು ಅನ್ನೋದನ್ನು ನೋಡುವಾಗ. ನೋಡಿ, ಉದಾಹರಣೆಗೆ ಲೋಕಸಭಾ ಎಲೆಕ್ಷನ್ ತಗೊಳ್ತಾರೆ. ಈ ಥರ ಹೇಳಿದ ತಕ್ಷಣ ಲೋಕಸಭಾ ಎಲೆಕ್ಷನ್ನು 2024 ಏನಾಯಿತು, ಎಕ್ಸಿಟ್ ಪೋಲ್ನಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳೂ ಕೂಡ
BJP 350ರಿಂದ 400 ಅನ್ನೋ ಥರ ಒಂದು ಪಿಕ್ಚರ್ನ ಕೊಟ್ಟಿದ್ವು ಎಕ್ಸಿಟ್ ಪೋಲ್ನಲ್ಲಿ, ಹೌದಾ? ಹೌದು. ಆದರೆ ಬಹುಶಃ ಇಡೀ ದೇಶದಲ್ಲೇ ಎಕ್ಸಿಟ್ ಪೋಲ್ಗಳನ್ನ ಚಾಲೆಂಜ್ ಮಾಡಿದಂಥ ಯಾವುದಾದ್ರೂ ಒಂದೇ ಒಂದು ಮಾಧ್ಯಮ ಸಂಸ್ಥೆ ಇದ್ದರೆ ಈದಿನ.com. ಎಕ್ಸಿಟ್ ಪೋಲ್ಗಳನ್ನ ಈದಿನ.com ಚಾಲೆಂಜಸ್ ದ ಎಕ್ಸಿಟ್ ಪೋಲ್ ಅಂತ ಹೇಳ್ಬಿಟ್ಟು ಅದರ ಆಧಾರದೊಂದಿಗೆ ಎಕ್ಸಿಟ್ ಪೋಲ್ಗಳು ಸುಳ್ಳಾಗ್ತವೆ ಅಂತ ಹೇಳಿತ್ತು. ಅದು ಹೇಳ್ದಂಗೆ ಸುಳ್ಳಾಯಿತು. ಅಲ್ಲಿ ಅದನ್ನು ಇಟ್ಕೊಂಡು ಹರಿಯಾಣದಲ್ಲೂ ಅಷ್ಟೇ ಎಕ್ಸಿಟ್ ಪೋಲ್ ಈ ಥರ ಬಂದಿತ್ತು, ಉಲ್ಟಾ ಆಗಿದೆ, ಸುಮಾರು ಸಲ ಆಗಿದೆಯಲ್ಲ ಇದು ಅಂತ ಪ್ರಶ್ನೆ ಬರುತ್ತೆ. ಆದರೆ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ ಪ್ರಿಪೋಲ್ ಸರ್ವೆ ಆಗಲಿ ಅಥವಾ ಅದರಲ್ಲೂ ಎಕ್ಸಿಟ್ ಪೋಲ್ನ ನಾವು ನೋಡುವಾಗ ಇಡೀ ಹಿನ್ನೆಲೆ ಹೇಗಿತ್ತು ಅಂತ ನೋಡಬೇಕಾಗತ್ತೆ. ಉದಾಹರಣೆಗೆ ನಾವು ಲೋಕಸಭಾ ಚುನಾವಣೆ ತಗೊಳ್ಳೋದಾದರೆ ಇಡೀ ವಾತಾವರಣ ಇಡೀ ದೇಶದಲ್ಲಿ ಏನಿತ್ತು ಅಂತಂದರೆ BJP 250 ಸೀಟ್ ದಾಟೋದು ಕಷ್ಟ ಇದೆ ಅನ್ನೋದು ಅಂಕಿಅಂಶಗಳ ಸಮೇತ ಇದ್ದಂಥದ್ದು. ಯಾಕೆ ಅಂತಂದರೆ BJP ತನ್ನ ಸ್ಟ್ರಾಂಗ್ ಹೋಲ್ಡ್ಸ್ ಏನಿತ್ತು, ಸ್ಟ್ರಾಂಗ್ ಸ್ಟೇಟ್ಗಳು, ಅದು ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈವನ್ ಉತ್ತರ ಪ್ರದೇಶ ಅಂತ ತಗೊಂಡ್ರು, ಉತ್ತರ ಪ್ರದೇಶ ಆಗಿರ್ಬೋದು, ಎಲ್ಲ ಕಡೆ ಮ್ಯಾಕ್ಸಿಮಮ್ ಸೀಟ್ಗಳನ್ನ ಗೆದ್ದುಬಿಟ್ಟಿತ್ತು. ಮ್ಯಾಕ್ಸಿಮಮ್ ಸೀಟ್ಗಳನ್ನ ಗೆದ್ದಿದ್ದಾಗಿ ಅದರ ಒಟ್ಟು ಟೋಟಲ್ ಸೀಟ್ಸು 303 302 ಏನೋ ಇತ್ತು, ಹೌದಾ? ಅವರು 350 ದಾಟಬೇಕು ಅಂತಂದರೆ ಏನಾಗಬೇಕಾಗಿತ್ತು? ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಾಪಟ್ಟೆ ಗೆಲ್ಲಬೇಕಾಗಿತ್ತು. ಕರ್ನಾಟಕದಲ್ಲಿ 25 ಗೆದ್ದಿದ್ರು ಅವರು 2019 ಎಲೆಕ್ಷನ್ನಲ್ಲಿ. 25ಕ್ಕಿಂತ ಇನ್ನೂ 3 ಮಾತ್ರ ಜಾಸ್ತಿ ಗೆಲ್ಲಕ್ಕೆ ಚಾನ್ಸ್ ಇತ್ತು. ತಮಿಳ್ನಾಡಲ್ಲಿ ಗೆಲ್ಲಬೇಕಿತ್ತು, ಕೇರಳದಲ್ಲಿ ಗೆಲ್ಲಬೇಕಿತ್ತು, ಇದೆಲ್ಲೋ ಅವ್ರಿಗೆ ಗೆಲ್ಲಕ್ಕೆ ಚಾನ್ಸ್ ಇರಲಿಲ್ಲ. ಅದನ್ನು ಇಟ್ಕೊಂಡು ನೋಡಿದಾಗ, ಅದರ ಬದಲು ಇನ್ನೊಂದು ರೀತಿ ನೋಡಿದಾಗ ಮಹಾರಾಷ್ಟ್ರದಲ್ಲಿ ಜನರ ಅಭಿಪ್ರಾಯ BJP ವಿರುದ್ಧ ಇತ್ತು, ಉತ್ತರ ಪ್ರದೇಶದಲ್ಲಿ ಅದರ ವಿರುದ್ಧ ಇತ್ತು. ಇದೆಲ್ಲ ಇಟ್ಕೊಂಡು ನೋಡಿದಾಗ 303ಕ್ಕಿಂತ ಜಾಸ್ತಿ ಹೋಗೋದಿರಲಿ, 250 ದಾಟೋದೇ ಕಷ್ಟ ಇದೆ ಆ್ಯಕ್ಚುಲಿ ಅನ್ನೋದು ಇಡೀ ರಾಜ್ಯಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಓಡಾಡಿದವ್ರಿಗೆಲ್ಲ ಗೊತ್ತಿತ್ತು. ಯೋಗೇಂದ್ರ ಯಾದವ್ ಅದನ್ನ ಅನೇಕ ಬಾರಿ ಹೇಳಿದರು. ಅಂದರೆ ಈ ವಾಸ್ತವ ಹೀಗಿತ್ತು, ಆದರೆ ಎಕ್ಸಿಟ್ ಪೋಲ್ನಲ್ಲಿ 350ರಿಂದ 400 350ರಿಂದ 400 ಅಬ್ಕಿ ಬಾರ್ 400 ಪಾರ್ ಅಂತ ತೋರಿಸ್ಲಾಗ್ತಾ ಇತ್ತು. ಸೊ ಈ ರೀತಿ ಇರುತ್ತೆ. ಅಂದರೆ ವಾತಾವರಣ ಹೇಗಿತ್ತು, ಎಕ್ಸಿಟ್ ಪೋಲ್ ಯಾವ ಥರ ತೋರಿಸ್ತಾ ಇದೆ. ಹರಿಯಾಣದ ಎಕ್ಸಾಂಪಲ್ ತಗೊಳ್ಳೋದಾದರೆ ಇಡೀ ವಾತಾವರಣ BJP ವಿರುದ್ಧ ಇತ್ತು. ಕಾಂಗ್ರೆಸ್ ಕಡೆಗೆ ಭಾರೀ ಬೆಂಬಲ ಅನ್ನೋದು ಅದು ಎಲೆಕ್ಷನ್ ಸಮೀಪದಲ್ಲ. ಎಲೆಕ್ಷನ್ ಶುರು ಆಗೋಕ್ಕೆ ಒಂದು 6 ತಿಂಗಳು, ಎಲೆಕ್ಷನ್ ಆಗೋಕ್ಕೆ 6 ತಿಂಗಳು 4 ತಿಂಗಳು ಮುಂಚೆನೇ ಆ ಒಂದು ವಾತಾವರಣ ಇತ್ತು. ಅದಕ್ಕೆ ಪೂರಕವಾಗಿ ಪ್ರಿಪೋಲ್ ಸರ್ವೇನೂ ಹಾಗೆ ಬಂತು, ಎಕ್ಸಿಟ್ ಪೋಲ್ನೂ ಹಾಗೆ ಬಂತು. ಹಾಗೆ ಬಂದಿದ್ದಾಗ ಮತ್ತು ನೆಲದಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿನೂ ಕೂಡ ಹಾಗೆ ಇದ್ದಾಗ ಈ ಚುನಾವಣಾ ರಿಸಲ್ಟ್ ಉಲ್ಟಾ ಆಯ್ತಲ್ಲ, ಅದು ಅನುಮಾನ ಮೂಡಿಸುವಂಥ ವಿಷಯ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಒಂದು ಟೀಮು, ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ನ ಒಂದು ಟೀಮು ಇದ್ರ ಬಗ್ಗೆ ವರ್ಕ್ ಮಾಡಿ ಈ ಕೆಲವು ಅಂಕಿಅಂಶಗಳನ್ನ ಈಚೆ ತೊಗೊಂಬಂದಿದೆ. ಮಹದೇವಪುರದಲ್ಲಿ ಏನು ಮಾಡ್ತು, ಆಳಂದದಲ್ಲಿ ಏನು ಮಾಡ್ತು, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ ಅವ್ರು ಕೇಳಿ CCTV ಫುಟೇಜ್. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆ ನಡೆದಾಗ ಅಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನಾ ಅಂದರೆ ಉದ್ಧವ್ ಠಾಕ್ರೆ ಶಿವಸೇನಾ ಮತ್ತು NCP ಶರದ್ ಪವಾರ್ NCP ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತವೆ. ಆದರೆ ಲೋಕಸಭಾ ಚುನಾವಣೆ ನಡೆದ 6 ತಿಂಗಳಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಇವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅಷ್ಟು ಕಡಿಮೆ ಸೀಟ್ಗಳನ್ನ ಗೆಲ್ತಾರೆ ಕಾಂಗ್ರೆಸ್, NCP ಇವರೆಲ್ಲ ಸೇರಿಕೊಂಡು. ಮತ್ತು ಆ 6 ತಿಂಗಳಲ್ಲಿ 40 ಲಕ್ಷ ವೋಟ್ಗಳಷ್ಟು ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ಅನೇಕ ಬೂತ್ಗಳಲ್ಲಿ ಸಂಜೆ 5 ಗಂಟೆ ಮೇಲೆ ವೋಟಿಂಗ್ ಜಾಸ್ತಿ ಆಗಿದೆ ಸಿಕ್ಕಾಪಟ್ಟೆ. ಅದಕ್ಕೆ CCTV ಫುಟೇಜ್ ಕೇಳ್ತಾರೆ. ಅಂದರೆ ವಾಸ್ತವ ಗ್ರೌಂಡ್ ರಿಯಾಲಿಟಿ ಹೇಗಿದೆ, ಫೈನಲ್ ರಿಸಲ್ಟ್ ಏನಿದೆ, ಅದನ್ನು ನೋಡಿ ನಾವು ತೀರ್ಮಾನಿಸಬೇಕಾಗ್ತದೆ. ಮೇಲ್ನೋಟಕ್ಕೆ ಎಕ್ಸಿಟ್ ಪೋಲಲ್ಲಿ ಬಂದಿತ್ತು ಉಲ್ಟಾ ಆಗ್ಬಿಡ್ತಲ್ಲ ಅಂತ ಮಾತ್ರ ಇಟ್ಕೊಂಡು ನೋಡೋಕ್ಕಾಗಲ್ಲ. ಸೊ ಅದನ್ನು ಇಟ್ಕೊಂಡು ನೋಡಿದಾಗ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ಇದ್ದಿದ್ದು, ಪ್ರಿಪೋಲ್ ಸರ್ವೆಲ್ ಇದ್ದಿದ್ದು, ರಿಸಲ್ಟ್ ಬಂದಾಗ ಟೋಟಲಿ ಚೇಂಜ್. ಅದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟಲ್ಲಿ ಕೂಡ ತೋರಿಸ್ತಾರೆ. ರಿಸಲ್ಟ್ ಎಲೆಕ್ಷನ್ ಆಗುತ್ತೆ, ರಿಸಲ್ಟ್ ಬರೋಕ್ಕೆ ಒಂದು ದಿನ ಇದೆ, ಆಗ ಹರಿಯಾಣದ ಚೀಫ್ ಮಿನಿಸ್ಟರ್ ಮಾತಾಡ್ತಾ ಹೇಳ್ತಾರೆ, ನಾವೇ ಗೆಲ್ತೀವಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪೂರಕವಾಗಿ ಅಂಕಿಅಂಶಗಳು ಹತ್ರ ತೋರಿಸ್ತಾರೆ. ಸರ್, ಈಗ ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಒಂದು ಬ್ರೆಜಿಲ್ನ ಮಾಡೆಲ್ ಫೋಟೋವನ್ನ ಸುಮಾರು 22ಕ್ಕೂ ಹೆಚ್ಚು ಬಾರಿ 10ಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ಬಳಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಏನನ್ನ ತೋರಿಸುತ್ತೆ? ಅಂದರೆ ಅನೇಕ ಮತಗಟ್ಟೆಗಳಲ್ಲಿ ಇದನ್ನ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಅವ್ರು ಕೊಡ್ತಾರೆ. ಅಂದರೆ ಅವ್ರು ಆ ಎಕ್ಸಾಂಪಲ್ ಯಾಕೆ ಕೊಡ್ತಾರೆ ಅಂತಂದರೆ, ಯಾವ ಮಟ್ಟದಲ್ಲಿ ವೋಟರ್ ಲಿಸ್ಟನ್ನು ಫ್ರಾಡ್ ಮಾಡಲಾಗ್ತಾ ಇದೆ. ಅಂದರೆ ಇಲ್ಲಿ ಬಹುಶಃ ಮೇಲ್ನೋಟಕ್ಕಾಗಿರ್ತಕ್ಕಂಥದ್ದು ಏನು ಅದು ನಿಜನೇ. ವೋಟರ್ ಲಿಸ್ಟ್ ಅಂತೂ ನಿಜನೇ. ವೋಟರ್ ಲಿಸ್ಟಲ್ಲಿ ಆ ಬ್ರೆಜಿಲಿಯನ್ ಮಾಡೆಲ್ ಫೋಟೋ ಇರೋದು ನಿಜ. ಆದರೆ 10 ಬೂತ್ಗಳಲ್ಲಿ ಒಟ್ಟು 22 ಕಡೆ ಹಾಕಿ ಫೋಟೋ ಇರೋದು ನಿಜ. ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಒಂದು ಕಡೆ ಸರಸ್ವತಿ ಅಂತ ಹೆಸರಿದೆ, ಒಂದು ಕಡೆ ದುರ್ಗಾ ಅಂತ ಹೆಸರಿರುತ್ತೆ. ಈ ಥರ ಹೆಸರುಗಳು ಸಿಂಪಲ್ ಆಗಿರೋ ಹೆಸರುಗಳು ಇರ್ತವೆ. ಅಂದರೆ ಈ ರೀತಿ ಸುಮ್ಮನೆ ಯಾವುದೋ ಒಂದು ಫೋಟೋ ತೊಗೊಂಡ್ಬಿಟ್ಟು ಅದನ್ನು ಎಲ್ಲೆಲ್ಲಿ ಬೇಕೋ ಅದರಲ್ಲಿ ಸೇರಿಸಲಾಗಿದೆ. ಎಲ್ಲಿ ಕ್ಲೋಸ್ ಫೈಟ್ ಎಲ್ಲಿರುತ್ತೋ ಅಂಥ ಕಡೆ ಸೇರಿಸಲಾಗಿದೆ. ಆ ಮಾಡೆಲ್ ಹೆಸರು, ಮಾಡೆಲ್ ಅಂತಂದರೆ ಒಂದು ಕಡೆ ದುರ್ಗಾ ಅಂತ ಹೆಸರು ಇರ್ತದೆ, ಒಂದು ಕಡೆ ಸರಸ್ವತಿ, ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಇನ್ನೊಂದು ಹೆಸರೇನು ಇಟ್ಟಿರ್ತಾರೆ. ಆ ಹೆಸರಿನಲ್ಲಿ ಅವರ ಬದಲು ಇನ್ಯಾರೋ ಹೋಗಿ
ಓಟನ್ನ ಚಲಾವಣೆ ಮಾಡಿರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುವಂಥ ಸಾಧ್ಯತೆ. ಅಂದರೆ ಇವರು ಈ ರೀತಿ ಈಗ ನಂದೊಂದು ಪ್ರಶ್ನೆ, ಈಗ ನಂದು ವೋಟರ್ ಐಡಿ ಇದೆ, ಇದು ಸಾಮಾನ್ಯ ಜನರಿಗೂ ಸಹ ಬರುವಂತ ಪ್ರಶ್ನೆ ಸರ್. ಈಗ ನಂದೊಂದು ವೋಟರ್ ಐಡಿ ಇದೆ, ಆ ವೋಟರ್ ಐಡಿ ನಂದೊಂದು ಫೋಟೋ ಇರುತ್ತೆ, ಆ ಫೋಟೋಗೂ ನನಗೂ ಮ್ಯಾಚ್ ನೋಡೋದಿಲ್ವಾ ಹಾಗಾದ್ರೆ? ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು CCTV ಫುಟೇಜ್ ಕೇಳಿದ್ದು. ಉದಾಹರಣೆಗೆ ನೀವೇ ಹೇಳಿದ್ರಿ 10 ಬೂತ್ಗಳಲ್ಲಿ ಒಟ್ಟು 22 ಕಡೆ ಸೇಮ್ ಬ್ರೆಜಿಲಿಯನ್ ಮಾಡೆಲ್ ಫೋಟೋ ಬಂದಿದೆ, ಒಂದೊಂದು ಕಡೆದು ಬೇರೆ ಬೇರೆ ಹೆಸರು ಅಂತ ಹೇಳಿದ್ರಿ. ಆ 22 ಕಡೆ ಈಕೆ ವೋಟರ್ ಐಡಿನ ಇದೇ ವೋಟರ್ ಐಡಿನ ಬಳಸಿ ಯಾರು ವೋಟ್ ಹಾಕಿದ್ದಾರೆ, ವೋಟ್ ಆಗಿದೆಯಾ ಅನ್ನೋದನ್ನ ವೆರಿಫೈ ಮಾಡಿ ಕರೆಕ್ಟಾಗಿ ಉತ್ತರ ಹೇಳಬೇಕಾಗಿರೋದೇ ಹೌದು ಚುನಾವಣಾ ಆಯೋಗ. ಅದಕ್ಕಿಂತ ಹೆಚ್ಚಾಗಿ 22 ಕಡೆ ಒಂದೇ ಫೋಟೋ, ಅದರಲ್ಲೂ ಇಂಡಿಯನ್ನೇ ಅಲ್ಲ, ಈ ರೀತಿ ಫೋಟೋ ವೋಟರ್ ಲಿಸ್ಟಲ್ಲಿ ಹೇಗೆ ಬಂತು? ಉತ್ತರ ಹೇಳಬೇಕಾಗಿರೋದು ಯಾರು? ಚುನಾವಣಾ ಆಯೋಗ. ಮೇಲ್ನೋಟಕ್ಕೆ ನೀವೇ ಯೋಚನೆ ಮಾಡಿ, ನೀವೊಂದು ಬೂತ್ಗೆ ಹೋಗ್ತೀರಾ ವೋಟ್ ಹಾಕ್ಲಿಕ್ಕೆ, ಬೂತಲ್ಲಿ ಸುಮ್ಮನೆ ವೋಟರ್ ಲಿಸ್ಟ್ ಟೆಸ್ಟ್ ಮಾಡ್ತೀರಾ, 10 ಬೂತ್ಗಳ ವೋಟರ್ ಲಿಸ್ಟ್ಗಳನ್ನ ಟೆಸ್ಟ್ ಮಾಡಿದಾಗ 10 ಬೂತ್ಗಳಲ್ಲಿ ನಿಮಗೆ ಒಂದೇ ಫೋಟೋ ಬೇರೆ ಬೇರೆ ಹೆಸರು ಕಾಣಿಸುತ್ತೆ. ಹಾಗೇನು ಅನ್ಸುತ್ತೆ ನಿಮಗೆ? ಅಂದರೆ ಇದನ್ನು ಸುಮ್ಮನೆ ಆ ಥರ ವೋಟರ್ ಯಾರೂ ಇಲ್ಲ ಆ ಬೂತಲ್ಲಿ, ಬಟ್ ಸೇರಿಸಿ ಯಾರನ್ನೋ ಕಳಿಸಿ ವೋಟ್ ಹಾಕೋಕ್ಕೆ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಬಂದೇ ಬರುತ್ತೆ. ಈ ಅನುಮಾನವನ್ನು ಬಗೆಹರಿಸಬೇಕಾಗಿರೋದು ಯಾರು? ಚುನಾವಣಾ ಆಯೋಗ. ಫಸ್ಟ್ ಆಫ್ ಆಲ್ ಒಂದೇ ವ್ಯಕ್ತಿಯ ಫೋಟೋ ಹಂಗೆ ರಿಪೀಟ್ ಆಯಿತು, ಬೇರೆ ಯಾವುದೋ ದೇಶದ್ದು. ಚುನಾವಣಾ ಆಯೋಗ ಇವತ್ತು ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋ ಕಾಲದಲ್ಲಿ ಸರ್, ಈಗ ಆ ನೋಂದಣಿ ವಿವರಗಳನ್ನು ಚುನಾವಣಾ ಆಯೋಗ ಸಾರ್ವಜನಿಕವಾಗಿ ಬಹಿರಂಗ ಮಾಡಬಹುದಾ? ಮಾಡಬೇಕು. ಆ್ಯಕ್ಚುಲಿ ಇಷ್ಟೆಲ್ಲ ಅಲಿಗೇಷನ್ಸ್ ಬಂದಿದ್ದಾಗ ಚುನಾವಣಾ ಆಯೋಗ ಈ ಎಲ್ಲ ವಿವರಗಳು ಎಲ್ಲಕ್ಕೂ ಸಂಬಂಧಪಟ್ಟಂಗೆ ಸಾರ್ವಜನಿಕ ಬಹಿರಂಗ ಮಾಡಬೇಕು. ಮತ್ತು ಈ ಯಾವುದೇ ಕಾಂಗ್ರೆಸ್, ಯಾವುದೇ ರಾಜಕೀಯ ಪಕ್ಷ ಆಗಲಿ ಅಥವಾ ಈ ದೇಶದ ಯಾವುದೇ ನಾಗರಿಕ ಆಗಲಿ ಆ ಚುನಾವಣಾ ಆಯೋಗದ ಡಾಟಾವನ್ನು ಬಳಸಿಕೊಂಡು ಅದನ್ನು ವೆರಿಫೈ, ಅದನ್ನು ತಾನು ತನಗೆ ಬೇಕಾದ ರೀತಿ ಅಂದರೆ ಕ್ರಾಸ್ ಚೆಕ್ ಮಾಡಿ ಅದನ್ನು ಪ್ರಶ್ನೆ ಕೇಳುವ, ಅಥವಾ ಈ ಒಂದು ಚುನಾವಣಾ ಆಯೋಗದ ವೋಟರ್ ಲಿಸ್ಟಲ್ಲಾಗಲಿ ಮತ್ತೊಂದರಾಗಲಿ ಏನು ತಪ್ಪುಗಳಿದೆ ಅನ್ನೋದನ್ನು ಚುನಾವಣಾ ಆಯೋಗ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ? ಡಾಟಾನೇ ಕೊಡ್ತಾ ಇಲ್ಲ. ಈಗ ವೋಟರ್ ಲಿಸ್ಟ್ನು ಕೂಡ ಇವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅದನ್ನು ಪ್ರಿಂಟೌಟ್ ತೊಗೊಂಡು ಅದನ್ನು ಇವರು ಬೇರೆ ಥರ ಚೆಕ್ ಮಾಡಬೇಕು. ಈಗ ಅದನ್ನು ಸಾಫ್ಟ್ ಕಾಪಿ ಸಿಗ್ತಾ ಇಲ್ಲ. ಅಂದರೆ ಎಷ್ಟು ಸಾವಿರಾರು ಲಕ್ಷಾಂತರ ವೋಟರ್ಗಳನ್ನ, ಒಂದು ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ 2-2.5 ಲಕ್ಷ ವೋಟ್ಗಳಿರ್ತದೆ. ಅಷ್ಟೊಂದು ವೋಟರ್ ಲಿಸ್ಟ್ಗಳನ್ನ ಪ್ರಿಂಟೌಟ್ ತಗೊಂಡು 1 by 1 ಮ್ಯಾನ್ಯುವಲಿ ಚೆಕ್ ಮಾಡ್ತಾ ಕೂತ್ಕೊಳ್ಳೋದು ಎಷ್ಟು ದೊಡ್ಡ ಕೆಲಸ ಲೆಕ್ಕ ಹಾಕೊಳ್ಳಿ. ಈಗ ಚುನಾವಣಾ ಆಯೋಗ ಅದ್ರ ಬದಲು ಸಾಫ್ಟ್ ಕಾಪಿ ಕೊಟ್ಟಿದ್ದಿದ್ರೆ ಆಗೇನಾಗ್ತಿತ್ತು, ಚೆಕ್ ಮಾಡೋಕ್ಕೆ ಈಸಿ ಆಗಿರ್ತಿತ್ತು. ಚೆಕ್ ಮಾಡಿ ಇಂಥ ತಪ್ಪಿದೆ ಚುನಾವಣೆ ಆಯೋಗ ಕೇಳ್ಬೋದಾಗಿತ್ತು ಈಸಿಯಾಗಿ. ಆಗ ಚುನಾವಣಾ ಆಯೋಗ ಸರಿಪಡಿಸ್ಕೊಳಕ್ಕಾಗ್ತಿತ್ತು. ಚುನಾವಣಾ ಆಯೋಗ ಅದ್ರ ಬದಲು ಏನು ಮಾಡ್ತಾ ಇದೆ? ಇದನ್ನು ಕೊಡ್ತಾ ಇಲ್ಲ, ಬೇರೆ ಏನೂ ಕೊಡ್ತಾ ಇಲ್ಲ, ಡಾಟಾನೇ ಕೊಡ್ತಾ ಇಲ್ಲ, ಈ ಥರ ಮುಚ್ಚಿಡ್ತಾ ಇದೆ. ಸಿಗೋವಂಥ ಡಾಟಾನು ತುಂಬ ಕಷ್ಟ ಆಗಬೇಕು ಹುಡುಕೋರಿಗೆ, ಆ ಥರ ಮಾಡ್ತಾ ಇದೆ. ಸೊ ಚುನಾವಣಾ ಆಯೋಗ ಬಚ್ಚಿಡ್ತಾ ಇದೆ ಅಷ್ಟೇ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಓಕೆ, ಇನ್ನೊಂದು ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಹರಿಯಾಣದಲ್ಲಿ 22,000 ಮತಗಳಿಂದ ಸೋತಿದೆ, ಆ ಒಟ್ಟು ಮತಗಳ ಅಂತರ 1,18,000 ಅಂತ ಹೇಳಿದ್ದಾರೆ. ಇದು ಏನ್ ಹೇಳೋಕ್ ಹೊರಟಿದ್ದಾರೆ ಅಥವಾ ಏನ್ ಹೇಳೋಕ್ ಪ್ರಯತ್ನ ಮಾಡ್ತಿದ್ದಾರೆ ಅವರು? ಅಂದ್ರೆ ಅಲ್ಲಿ ಹರಿಯಾಣದಲ್ಲಿ ಒಟ್ಟು 8 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ, ಅದಕ್ಕಿಂತ ಮುಂಚೆ ಹೇಳ್ಬೇಕಂತಂದ್ರೆ ಹರಿಯಾಣ ರಿಸಲ್ಟ್ ಅಲ್ಲಿ ಏನಾಗಿದೆ, 48 ಸೀಟ್ಗಳಲ್ಲಿ BJP ಗೆದ್ದಿದೆ, 37 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇಷ್ಟು ಒಟ್ಟು ಸೀಟ್ಗಳಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಗೂ BJPಗೂ ನಡುವಿನ ವ್ಯತ್ಯಾಸ ಎಷ್ಟು ಅಂತಂದರೆ ಒಟ್ಟು 22,000 ವೋಟ್ ಅಷ್ಟೇ. ಅಂದರೆ ಯಾವುದೋ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ, ಉದಾಹರಣೆಗೆ ನಾನು ಅದನ್ನು ಇರೋದನ್ನೇ ಅಂಕಿಅಂಶಗಳನ್ನೇ ಹೇಳಬೇಕು ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಉಚಾನಾ ಕಲನ್ ಅಂತ 32 ವೋಟ್ ಅಷ್ಟೇ ಡಿಫ್ರೆನ್ಸು. ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿ ದಾದ್ರಿ ಅಂತ 1957 ವೋಟ್ ಅಷ್ಟೇ ಡಿಫ್ರೆನ್ಸು. ಹೀಗೆ ಒಟ್ಟು 8 ಕಾನ್ಸ್ಟಿಟ್ಯೂಯೆನ್ಸಿಗಳು ಲೋಯರ್ ತುಂಬ ಕಡಿಮೆ ಡಿಫ್ರೆನ್ಸಿಂದ ಗೆದ್ದಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಗಳು ತೊಗೊಂಡ್ರೆ ಒಟ್ಟು 8 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಕಾಂಗ್ರೆಸ್ಗೂ BJPಗೂ ಇರೋ ಅಂತರ ಒಟ್ಟು 22,000 ವೋಟ್ಗಳಷ್ಟೇ. ಅಂದರೆ ಇವ್ರು ಆಮೇಲೆ ಕಾಂಗ್ರೆಸ್ಸು BJP ಒಟ್ಟು ಎಷ್ಟು ವೋಟ್ ತೊಗೊಂಡಿದೆ ಇಡೀ ರಾಜ್ಯದಲ್ಲಿ? ಹರಿಯಾಣದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಟ್ಟು ಎಷ್ಟು ವೋಟ್ಗಳಿದೆ? 2 ಕೋಟಿ ವೋಟ್ಗಳಿದೆ. 2 ಕೋಟಿ ವೋಟ್ಗಳಲ್ಲಿ ಕೆಲವಷ್ಟು ವೋಟ್ಗಳು BJPಗೆ, ಕೆಲವಷ್ಟು ಕಾಂಗ್ರೆಸ್ಗೆ, ಉಳಿದ ಕೆಲವು ವೋಟ್ಗಳು ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿರ್ತದೆ. ಆದರೆ BJP ಅಧಿಕಾರಕ್ಕೆ ಬಂದಿದೆಯಲ್ವಾ, ಕಾಂಗ್ರೆಸ್ಗಿಂತ 11 ಸೀಟ್ ಹೆಚ್ಚಿಗೆದ್ದು. ಆದರೆ ಒಟ್ಟು ವೋಟ್ಗಳು ಎಷ್ಟು ತೊಗೊಂಡಿದೆ BJP ಅಂದರೆ, ಕಾಂಗ್ರೆಸ್ ಒಟ್ಟು ಎಷ್ಟು ವೋಟ್ ತೊಗೊಂಡಿದೆ ಅದಕ್ಕಿಂತ 1,18,000 ವೋಟ್ಗಳನ್ನು ಮಾತ್ರ ಹೆಚ್ಚುವರಿಯಾಗಿ BJP ತೊಗೊಂಡಿದೆ. ಆದರೆ ಅಲ್ಲಿ ಒಟ್ಟು 25 ಲಕ್ಷ ವೋಟುಗಳಲ್ಲಿ
ವ್ಯತ್ಯಾಸ ಆಗಿದೆ ಅಂತ ಹಾ ಹಾ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟು 25 ಲಕ್ಷ ಓಟುಗಳಷ್ಟು ವ್ಯತ್ಯಾಸ ಮಾಡಿದ್ರೂ ಕೂಡ ಅಲ್ಲಿ ವ್ಯತ್ಯಾಸ ಇರೋದು 1,18,000 ಮಾತ್ರ ಅಂತಂದರೆ ಯಾವ ಮಟ್ಟಕ್ಕೆ BJPಗೆ ವಿರೋಧಿ ಅಲೆ ಇತ್ತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ 8 ಕಾನ್ಸ್ಟಿಟ್ಯೂಯೆನ್ಸಿಗಳು ಮಾತ್ರ ತಗೊಂಡು ನೋಡೋದಾದ್ರೆ 8 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ವ್ಯತ್ಯಾಸ 22,000 ಅಷ್ಟೇ. ಈ ವೋಟ್ ಚೋರಿ ಈ ರೀತಿ ಆಗಿರಲಿಲ್ಲ ಅಂದಿದ್ರೆ ಆ 8 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ BJP ಬದಲು ಕಾಂಗ್ರೆಸ್ ಗೆಲ್ತಾ ಇತ್ತು. ಕಾಂಗ್ರೆಸ್ಸಿನ ಒಟ್ಟು ಸೀಟು 45 ಆಗಿರ್ತಿತ್ತು, BJPಯ ಒಟ್ಟು ಸೀಟು 40 ಆಗಿರ್ತಿತ್ತು. ಆಗ ಅಧಿಕಾರಕ್ಕೆ ಬರ್ತಾ ಇದ್ದಿದ್ದು ಕಾಂಗ್ರೆಸ್. ದಿಸ್ ಇಸ್ ವಾಟ್ ರಾಹುಲ್ ಗಾಂಧಿ ಟ್ರೈ ಟು ಟೆಲ್. ಅಂದರೆ ಕೇವಲ 8 ಕಾನ್ಸ್ಟಿಟ್ಯೂಯೆನ್ಸಿಗಳನ್ನ ಓಟ್ಗಳನ್ನ ಎಕ್ಸಾಂಪಲ್ ತಗೊಂಡವರು ಹೇಗೆ ಇಡೀ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯನ್ನೇ ಎಲೆಕ್ಷನ್ ಕಮಿಷನ್ನು BJPಗೋಸ್ಕರ ಕದ್ದು ಕೊಟ್ಟಿದೆ ಅಂತ. ಸರ್, ಈಗ ರಾಹುಲ್ ಗಾಂಧಿ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಸುಮಾರು ಹರಿಯಾಣದಲ್ಲಿ 25 ಲಕ್ಷ ಮತಗಳು ನಕಲಿ ಮತಗಳಾಗಿದೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಇದೆಯಾ? 25 ಲಕ್ಷ ಎಲ್ಲಿ ಅಂತ ಅಮೌಂಟ್? ಅಂದರೆ ಹರಿಯಾಣದಲ್ಲಿ ಒಟ್ಟು ಇರ್ತಕ್ಕಂಥದ್ದು 2 ಕೋಟಿ ಅಷ್ಟು ವೋಟರ್ಗಳು ಅಂತ ಅಪ್ರಾಕ್ಸಿಮೇಟ್ ಆಗಿ ಅಷ್ಟಿದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಒಟ್ಟು 25 ಲಕ್ಷ ವೋಟುಗಳಷ್ಟು ಥ್ರೂಔಟ್ ಸ್ಟೇಟ್ ಮತಗಳ್ಳತನ ಆಗಿದೆ ಅಂತ. ಅದರಲ್ಲಿ ಅವರು ಹೇಳ್ತಾರೆ ಒಂದು ಡ್ಯೂಪ್ಲಿಕೇಟ್ ವೋಟರ್ಸು 5 ಲಕ್ಷ ಚಿಲ್ಲರೆ ಅಷ್ಟು ಡ್ಯೂಪ್ಲಿಕೇಟ್ ವೋಟರ್ಸ್ ಅಂದರೆ ನೀವು ಆಗಲೇ ಕೇಳಿದ್ರಲ್ಲ, ಬ್ರೆಜಿಲಿಯನ್ ಮಾಡೆಲ್ ಒಬ್ಬಾಕೆದು 22 ಕಡೆ ವೋಟ್ ಇದೆ ಅಂತ. ಅದೇ ರೀತಿ ಇನ್ನೊಬ್ಬ ಯಾರೋ ಒಬ್ಬ ಮಹಿಳೆಯದು 200 ಕಡೆ ವೋಟ್ ಇದೆ ಅಂತಿದೆ, ಇನ್ನೊಬ್ಬ ವ್ಯಕ್ತಿದು 100 ಕಡೆ ವೋಟ್ ಇದೆ ಅಂತಿದೆ. ಈ ರೀತಿ ಡೂಪ್ಲಿಕೇಟ್ ವೋಟ್ಗಳು 5 ಲಕ್ಷದಷ್ಟಿದೆ. ಆಮೇಲೆ ಇನ್ವ್ಯಾಲಿಡ್ ಅಡ್ರೆಸ್ಸೇ ಸರಿ ಇಲ್ಲ. ಅಂದರೆ ನಿಜಕ್ಕೂ ಅಂಥ ಒಬ್ಬ ವ್ಯಕ್ತಿ ಆ ಅಡ್ರೆಸ್ಸಲ್ಲಿ ಇದನ್ನ ಇಲ್ವಾ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಆ ರೀತಿ ಒಂದು 93,000 ಇದೆ. ಅದಲ್ಲದೆ ಬಲ್ಕ್ ವೋಟರ್ಸ್ ಅಂದರೆ ಒಂದೇ ಮನೆಯಲ್ಲಿ 600 ವೋಟು, 20 ವೋಟು, 50 ವೋಟು ಈ ಥರ. ಮಹದೇವಪುರದಲ್ಲೂ ಸುಮಾರು ಮೀಡಿಯಾಗಳು ಹೋಗಿ ಚೆಕ್ ಮಾಡೋದು, ಒಂದು ಸಣ್ಣ ರೂಮು, ಅದರಲ್ಲಿ ಅದು ಒಂದೇ ಅಡ್ರೆಸ್ಸಲ್ಲಿ 80 ವೋಟು, 100 ವೋಟು ಈ ಥರ ಇದ್ದಿದ್ದು. ಇಷ್ಟೂ ಸೇರಿಸಿ ಒಟ್ಟು 25 ಲಕ್ಷ ವೋಟುಗಳಲ್ಲಿ ಈ ರೀತಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದರೆ ಹೇಳ್ಬಿಡ್ತೀನಿ. ಇದಲ್ಲದೆ ನಾವು ಇನ್ನೊಂದು ಗಮನಿಸಬೇಕಾಗಿರೋದು, ಮಹದೇವಪುರದ ವಿಷಯದಲ್ಲಿ ಫಸ್ಟು ಪ್ರೆಸ್ ಮೀಟ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಅಲ್ಲಿ ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 7 ಬಗ್ಗೆ ಮಾತಾಡಿದರು. ಹೊಸ ವೋಟರ್ಸು ಅಡಿಷನ್ನು. ಆ ಫಾರ್ಮ್ ನಂಬರ್ 6 60 ವರ್ಷದ ಮಹಿಳೆ ಶಕುನ್ ದೇವಿ ಅಂತ ಹೆಸರನ್ನು ಹೇಳಿದರು. ಅವರೆಲ್ಲ ಆ ಥರ ವಯಸ್ಸಾಗಿರೋದೆಲ್ಲ ಆ್ಯಡ್ ಆಗಿದೆ, ಇದು ಹೇಗೆ ಅಂತ ಹೇಳ್ಬಿಟ್ಟಂತ. ಅದೇ ರೀತಿ ಫಾರ್ಮ್ ನಂಬರ್ 7ನಲ್ಲಿ ಅನೇಕ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತ. ಆದರೆ ಆ ಪ್ರೆಸ್ ಮೀಟ್ ಮಾಡಿದ ಮೇಲೆ ಈಗ ಎಲೆಕ್ಷನ್ ಕಮಿಷನ್ನು ಆ ಫಾರ್ಮ್ ನಂಬರ್ 6 ಫಾರ್ಮ್ ನಂಬರ್ 7ನ ತನ್ನ ವೆಬ್ಸೈಟಲ್ಲಿ ಡಾಟಾ ಸಿಗದೇ ಇರೋ ಥರ ಮಾಡಿದೆ. ಹಾಗಾಗಿ ಮೇ ಬಿ ಹರಿಯಾಣದಲ್ಲಿ ಫಾರ್ಮ್ 6-7 ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಡ್ಯೂಪ್ಲಿಕೇಟ್ ವೋಟರ್ಸ್ 5 ಲಕ್ಷ ಚಿಲ್ಲರೆ, ಇನ್ವ್ಯಾಲಿಡ್ ಅಡ್ರೆಸ್ಸಸ್ 93,000, ಬಲ್ಕ್ ವೋಟರ್ಸು 19 ಲಕ್ಷ ಚಿಲ್ಲರೆ, ಇಷ್ಟು ಸೇರಿ 25 ಲಕ್ಷ ವೋಟ್ಗಳ ವ್ಯತ್ಯಾಸ ಆಗಿರೋದು. ಫಾರ್ಮ್ ನಂಬರ್ 6 ಫಾರ್ಮ್ ನಂಬರ್ 7 ಸೇರಿದ್ರೆ ಇನ್ನೊಂದು 5-6 ಲಕ್ಷ ಆಗಿರಬಹುದಾಗಿತ್ತು. ಇದನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇದ್ರ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ ನೋಡಿ, ಹರಿಯಾಣದ ಒಟ್ಟು ವೋಟು 2 ಕೋಟಿ, ಅದ್ರಲ್ಲಿ 25 ಲಕ್ಷ ಅಂದರೆ ಎಷ್ಟಾಯಿತು? 12.5% ಆಯಿತು. 12.5% ವ್ಯತ್ಯಾಸ ಆಗೋಯ್ತು. ನೀವು ಸಾಮಾನ್ಯವಾಗಿ ಗಮನಿಸಿ, ಒಂದು ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇನ್ನೊಂದು ಪಕ್ಷ ಸೋಲುತ್ತೆ ಅಂತ ಅಂದ್ಕೊಂಡ್ರೆ, ಆ ಅಧಿಕಾರಕ್ಕೆ ಬರುತ್ತಲ್ಲ ಪಕ್ಷ, ಅದು ಸೋತಿರೋ ಪಕ್ಷಕ್ಕಿಂತ ಅನೇಕ ಬಾರಿ ಕೇವಲ 3-4% ಅಷ್ಟು ಮಾತ್ರ ಅಧಿಕ ವೋಟ್ಗಳನ್ನ ತಗೊಂಡಿರುತ್ತೆ. ಅನೇಕ ಬಾರಿ ಕೇವಲ 2% ಅಷ್ಟು ಅಧಿಕ ವೋಟ್ಗಳನ್ನ ತೊಗೊಂಡಿರುತ್ತೆ, ಅಥವಾ 1% ಅಷ್ಟು ಅಧಿಕ ವೋಟ್ಗಳನ್ನ ಮಾತ್ರ ತಗೊಂಡು ಅಧಿಕಾರಕ್ಕೆ ಬಂದಿರುತ್ತೆ ಯಾವುದೇ ಪಕ್ಷ. ಆದರೆ ಇಲ್ಲಿ ವ್ಯತ್ಯಾಸ ಆಗಿರೋದು ಎಷ್ಟು? 12.5% ಅಷ್ಟು ವೋಟ್ಗಳನ್ನ ವ್ಯತ್ಯಾಸ ಮಾಡೋದು ಅಂತಂದರೆ ಇಡೀ ರಾಜ್ಯ ಚುನಾವಣೆನ ತನಗಿಷ್ಟ ಬಂದಂಗೆ ನಡೆಸೋದು ಮತ್ತು ಗೆಲ್ಲುವುದು, ತಾನಿಗೆ ಯಾರು ಬೇಕಾಗಿರ್ತಾರೋ ಅವ್ರನ್ನ ಗೆಲ್ಲಿಸುವುದು ಅತ್ಯಂತ ಸುಲಭವಾಗಿ ಸಾಧ್ಯ ಆಗುತ್ತೆ ಅನ್ನೋದು ತೋರಿಸುತ್ತೆ. ಅಂದರೆ ಯಾವುದೇ ರಾಜ್ಯದಲ್ಲಿ ನೀವು ಯಾವುದೇ ರಾಜ್ಯ ತಗೊಳ್ಳಿ ಅಥವಾ ಇಡೀ ದೇಶದಲ್ಲಿ ತಗೊಳ್ಳಿ, 10-12% ವೋಟ್ಗಳನ್ನ ನೀವು ಈ ಥರ ಅಂದರೆ ವೋಟ್ ಚೋರಿ ಮಾಡ್ತೀರಾ ಅಂತಂದರೆ ನೀವು ವೋಟ್ದಾರರ, ಈ ದೇಶದ ನಾಗರಿಕರ, ಯುವಕರ, ಯುವತಿಯರ ಯಾವುದೇ ವೋಟಿಂಗ್ ರೈಟ್ಸ್ ಇರುತ್ತಲ್ಲ, ಆ ವೋಟಿಂಗ್ ರೈಟ್ಸ್ನ ಕಿತ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಯಾಕೆಂದರೆ 12% ವೋಟ್ ಚೇಂಜ್ ಮಾಡಿದ್ರಿ ಅಂತಂದರೆ ರಿಸಲ್ಟ್ ಇಸ್ ಚೇಂಜ್ಡ್. ಆ ರಾಜ್ಯದ ಜನ ನಮಗೆ ಕಾಂಗ್ರೆಸ್ ಬೇಕು ಅಂತ ವೋಟ್ ಹಾಕಿರ್ತಾರೆ, ಅದು ಹೋಯ್ತಲ್ಲ, ಅವ್ರಿಗೆ ಕಾಂಗ್ರೆಸ್ ಬೇಕು. ಬಟ್ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ? BJPನ ಗೆಲ್ಲಿಸ್ಕೊಟ್ಟಿದೆ, ಜನರ ಹಕ್ಕಿಗೆ ಬೆಲೆ ಇಲ್ಲದಂಗೆ ಮಾಡಿದೆ. ಇದು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಬುಡಮೇಲು ಮಾಡುವಂಥ ಕೆಲಸ. 100%. ಈಗ ನೋಡಿ, ಇದು ತುಂಬ ಮುಖ್ಯವಾದ ಪ್ರಶ್ನೆ. ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಬುಡಮೇಲು ಮಾಡಿದ್ದು ಅನ್ನೋದ್ರಲ್ಲಿ 2 ಮಾತೇ ಇಲ್ಲ.
ಪ್ರಜಾಪ್ರಭುತ್ವ ವ್ಯವಸ್ಥೆನ ಕೊಂದಂಗೆ ಲೆಕ್ಕ, ಕಾನ್ಸ್ಟಿಟ್ಯೂಷನ್ನೇ ಕೊಂದಾಕ್ದಂಗೆ ಲೆಕ್ಕ ಇದು. ಕುವೆಂಪು ಅವರು 50 ವರ್ಷದಿಂದ ಹೇಳ್ತಾರೆ, ಚುನಾವಣೆ ನಡೆಯೋ ರೀತಿನ ಬದಲಾಯಿಸಲಿಲ್ಲ ಅಂತಂದರೆ ಈ ದೇಶ ಉದ್ಧಾರ ಆಗಲ್ಲ, ಈ ದೇಶ ಕಳ್ಳರ ಕಾಕರ ಕೈಗೆ ದರೋಡೆಕೋರರ ಕೈಗೆ ಹೋಗುತ್ತೆ ಅಂತ ಕುವೆಂಪು ಹೇಳ್ತಾರೆ. ಉಗ್ರ ಕ್ರಾಂತಿಯಿಂದ ಅವರು ಚುನಾವಣೆ ನಡೆಯೋ ರೀತಿ ಬದಲಾಯಿಸಬೇಕು ಅಂತ. ಅವರು ಹೇಳಿದ್ದೇನು, ನಾವು ಕೂಡ ಮಾತಾಡಿದ್ದೀವಿ, ಎಷ್ಟೋ ಸರಿ ಜನಗಳು ಮಾತಾಡ್ತಾರೆ, ಸಾಮಾನ್ಯ ಎಲ್ಲರೂ ಪ್ರಜೆಗಳು ಮಾತಾಡ್ತಾರೆ. ನೋಡಿ, ಹೆಂಡ ಕೊಡ್ತಾರೆ ಅಂತ ಓಟ್ ಹಾಕ್ಬಿಡ್ತಾರೆ, ಜಾತಿ ನೋಡಿ ಓಟ್ ಹಾಕ್ಬಿಡ್ತಾರೆ, ಧರ್ಮ ನೋಡಿ ಓಟ್ ಹಾಕ್ಬಿಡ್ತಾರೆ. ಈ ರೀತಿ ಮಾಡಬಾರ್ದು. ಯಾರು ಒಳ್ಳೆಯವರು ಅವ್ರಿಗೆ ಓಟ್ ಹಾಕಬೇಕು, ಯಾರು ಸರಿಯಾಗಿ ಕೆಲಸ ಮಾಡಿರಲ್ಲ ಅವ್ರನ್ನ ಸೋಲಿಸ್ಬೇಕು, ಅಟ್ಲೀಸ್ಟ್ ಸೋಲಿಸೋ ಮೂಲಕ ಬುದ್ಧಿ ಕಲಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಆದರೆ ಉದಾಹರಣೆಗೆ ಜನ ಆಯ್ತಪ್ಪ, ಜನ ಎಲ್ಲ ಎಚ್ಚೆತ್ಬಿಟ್ಟು ನಮಗೆ ಒಳ್ಳೆ ಸರ್ಕಾರ ಬೇಕು, ಬೇಡ, ಅಟ್ಲೀಸ್ಟು ಇವರು ಸರಿಯಾಗಿ ಆಡಳಿತ ಮಾಡಿಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಇವ್ರಿಗೆ ಬುದ್ಧಿ ಕಲಿಸಿದ್ರೆ ಮುಂದೆ ಬರೋರಾದರೂ ನಾವು ಸ್ವಲ್ಪ ಒಂದು ಮಟ್ಟಕ್ಕಾದರೂ ಸರಿಯಾಗಿ ಮಾಡಬೇಕಪ್ಪ, ಇಲ್ಲ ಜನ ಸೋಲಿಸ್ತಾರೆ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ನಾವು ಈ ಹೆಂಡ, ಹಣ ಅಥವಾ ಜಾತಿ, ಧರ್ಮ ಇದ್ಯಾವುದೈತೂ ಯೋಚನೆ ಮಾಡ್ದೇನೆ ಸರಿಯಾದವ್ರನ್ನ ಗೆಲ್ಲಿಸ್ಬೇಕು, ಅಟ್ಲೀಸ್ಟ್ ಸರಿಯಾಗಿ ಮಾಡಿಲ್ದೇನೋ ಸೋಲಿಸ್ಬೇಕು ಅಂದ್ಕೊಂಡು ಓಟ್ ಹಾಕ್ತಾರೆ ಅಂದ್ಕೊಳ್ಳಿ ಜನ. ಇಲ್ಲ, ಜನನ ಬೈತೀರಿ, ನೀವು ಕೆಲವೊಂದೆರಡು ಚರ್ಚೆಗಳ ಪ್ರಶ್ನೆ ಕೇಳಿದರೆ ಜನರು ತಪ್ಪಲ್ವಾ ಅಂತ. ಆಯ್ತಪ್ಪ, ಜನ ಅರ್ಥ ಮಾಡಿಕೊಂಡು ಓಟ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ. ಜನ ಅರ್ಥ ಮಾಡ್ಕೊಂಡು ಓಟ್ ಹಾಕಿದ್ಮೇಲೆ ಹಿಂಗೆ ನೀವು ಓಟ್ಗೆ ಬೆಲೆ ಇಲ್ದಂಗೆ ನಿಮ್ಗೆ ಯಾರು ಬೇಕು ಅವ್ರನ್ನ ಗೆಲ್ಲಿಸೋ ಥರ ಎಲೆಕ್ಷನ್ ಕಮಿಷನ್ನು ಇಡೀ ಎಲೆಕ್ಷನನ್ನು ಸರಿಯಾಗಿ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ, ಅದರ ಮೂಲಕ ಪ್ರಜಾಪ್ರಭುತ್ವದ ಮುಖ್ಯ ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥ ಚುನಾವಣೆ ಅಥವಾ ಒಂದು ರೀತಿ ಪ್ರಜಾಪ್ರಭುತ್ವ ಆಧಾರ ಸ್ತಂಭ, ಒನ್ ಆಫ್ ದ ಆಧಾರ ಸ್ತಂಭ ಅಂತಿರುವ ಅದನ್ನೇ ನಡೆಸಬೇಕು ಹೊಣೆ ಹೊತ್ತಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ನೇ ಹೀಗೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ಹತ್ಯೆ, ನೋ ಡೌಟ್. ಸರ್, ಈಗ 93,000 ಅಮಾನ್ಯ ವಿಳಾಸ, ಇನ್ವ್ಯಾಲಿಡ್ ಅಡ್ರೆಸ್ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಈ ಹಿಂದೆ ಇದೇ ರೀತಿ ಆರೋಪ ಮಾಡಿದಾಗ ಚುನಾವಣಾ ಆಯೋಗ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಏನು ಯಾವುದು ಅಮಾನ್ಯ ವಿಳಾಸಗಳು ಅಂತ ಏನಿತ್ತು ಅಥವಾ 0 ಅಂತ ಮನೆ ಅಡ್ರೆಸ್ ಇದ್ದಿದ್ದು ಏನಿತ್ತು ಅದೆಲ್ಲ ಮನೆ ಇಲ್ಲದೆ ಇದ್ದವರು ಅಂತ ಹೇಳಿದ್ರು. ಈ ಬಾರಿ ಚುನಾವಣಾ ಆಯೋಗ ಯಾವ ರೀತಿ ಉತ್ತರ ಕೊಡಬಹುದು ಅಂತ ಅನ್ಸುತ್ತೆ? ಯಾವ ರೀತಿಯೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾವುದಾದ್ರು ರೀತಿ ಆಗೆಷ್ಟು ಸಿಲ್ಲಿಯಾಗಿ ಉತ್ತರ ಕೊಟ್ಟರು ಅದಕ್ಕಿಂತ ಸಿಲ್ಲಿಯಾಗಿ ಉತ್ತರ ಕೊಡ್ಬೋದು ಅಷ್ಟೇ. ಯಾಕೆಂದರೆ ಚುನಾವಣಾ ಆಯೋಗವಂತೂ ಅವರು ಇಟ್ಟು ಈ ಆರೋಪಗಳಿಗೆ ಪ್ರತಿಕ್ರಿಯಿಸ್ತಾ ಇರೋ ರೀತಿ ಇದೆಯಲ್ಲ, ಅದಂತೂ ನೋಡಿದವ್ರಿಗೆ, ಈವನ್ ಪಕ್ಕಾ BJP ಪರವಾಗಿರೋರ್ಗು, ನಾನು BJP ಪರವಾಗಿರೋರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಚುನಾವಣಾ ಆಯೋಗ BJP ಪರವಾಗಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ತಮ್ಮ ಸಾಮಾನ್ಯ ಜ್ಞಾನವನ್ನು, ಕಾಮನ್ ಸೆನ್ಸನ್ನು ಇಟ್ಕೊಂಡು ನೋಡುವಂಥ ಯಾರಿಗೆ ಆದರೂ ಗೊತ್ತಾಗುತ್ತೆ ಚುನಾವಣಾ ಆಯೋಗ, ಚುನಾವಣಾ ಆಯುಕ್ತರು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ. ಯಾಕೆ ಅಂತಂದರೆ ಈ ಒಂದಕ್ಕೆ ಉದಾಹರಣೆನೇ ತಗೊಳ್ಳಿ. ಆಗ 000 ಇದೆ ಅಂತ ಅಡ್ರೆಸ್ ಇದೆ ಅಂತ ಮಹದೇವಪುರ ವಿಷಯದಲ್ಲೇ ರಾಹುಲ್ ಗಾಂಧಿ ಸಾವಿರಾರು ಅಡ್ರೆಸ್ಗಳು 00 ಇದೆ ಅಂತ ಹೇಳಿದಾಗ ಜ್ಞಾನೇಶ್ ಕುಮಾರ್ ಏನು ಹೇಳಿದ್ರು ಪ್ರೆಸ್ ಮೀಟಲ್ಲಿ? ಅಯ್ಯೋ ಪಾಪ, ಎಷ್ಟೋ ಜನಕ್ಕೆ ಮನೆ ಇರಲ್ಲ, ರೋಡ್ ಸೈಡಲ್ಲಿ ಮಲ್ಕೊಳ್ತಾ ಇರ್ತಾರೆ, ಸಣ್ಣ ಗುಡಿಸ್ಲು ಟೆಂಪರರಿದಲ್ಲಿ ಮಲ್ಕೊಳ್ತಾ ಇರ್ತಾರೆ, ಆ ಥರ ಪರಿಸ್ಥಿತಿ ಇದೆ. ಆದರೆ ಅಂಥವ್ರಿಗೆ ನೀವು ಮನೆ ಇಲ್ಲ ಅಂತೇಳಿ ವೋಟಿಂಗ್ ರೈಟ್ಸ್ ನಿರಾಕರಿಸ್ಬಿಡ್ತೀರ. ಅಂಥವ್ರಿಗೂ ಕೂಡ ಚುನಾವಣಾ ಆಯೋಗ ವೋಟಿಂಗ್ ರೈಟ್ಸ್ ಕೊಟ್ಟಿದೆ. ಆ ಮನೆ ಇಲ್ಲದೆ ಇರೋರ್ದು ಇದು 00 ಅಡ್ರೆಸ್ಸು ಅಂತ ಹೇಳಿದ್ರು. ಹಂಗೆ ಹೇಳೋದ್ರ ಮೂಲಕ ಮೋದಿಯನ್ನು ಎಕ್ಸ್ಪೋಸ್ ಮಾಡಿದ್ರು ಆ್ಯಕ್ಚುಲಿ ಜ್ಞಾನೇಶ್ ಕುಮಾರ್. ಯಾಕೆಂದರೆ ಮಾನ್ಯ ಮೋದಿಯವರು 11 ವರ್ಷದಲ್ಲಿ ದೇಶ ಉದ್ಧಾರ ಮಾಡಿದ್ದೀನಿ, ಈಗ ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ಕೊಂಬಂದಿದ್ದಾರೆ. ಆಮೇಲೆ 2022 ವರ್ಷಕ್ಕೆ ದೇಶದಲ್ಲಿ ಮನೆ ಇಲ್ಲದಿರುವ ಒಬ್ಬ ವ್ಯಕ್ತಿಯೂ ಇರೋದಿಲ್ಲ, ಅದು ನನ್ನ ಜವಾಬ್ದಾರಿ, ಅದು ನನ್ನ ಭರವಸೆ ಅಂತ ಎಲ್ಲ ಭಾಷಣ ಮಾಡಿದರು. ಜ್ಞಾನೇಶ್ ಕುಮಾರ್ ಹೇಳ್ತಾ ಇರೋದು ನೋಡಿದ್ರೆ ಈ ದೇಶದಲ್ಲಿ ಕೋಟಿ ಜನಕ್ಕೆ ಮನೆ ಇಲ್ಲ, ಆ ಥರ ಇದೆ. ಹೋಗಲಿ, ಅದಾದಮೇಲೆ ಈಗ ಏನಾಯಿತು, ರಾಹುಲ್ ಗಾಂಧಿ ಅವರು ಈಗಿನ ಪ್ರೆಸ್ ಮೀಟಲ್ಲಿ ಇನ್ನೊಂದನ್ನು ಎಕ್ಸ್ಪೋಸ್ ಮಾಡಿದ್ರು. ಯಾವ ಒಂದು ಅಡ್ರೆಸ್ಸಲ್ಲಿ 0 ಅಂತ ಇತ್ತೋ, ಆ 0 ಅಡ್ರೆಸ್ಸಲ್ಲಿ ಯಾವ ವ್ಯಕ್ತಿ ಹೆಸರಿತ್ತೋ ಅದನ್ನು ಫಿಸಿಕಲಿ ಹುಡ್ಕೊಂಡೋಗಿ ಆ ವ್ಯಕ್ತಿಗೆ ಒಳ್ಳೆ ಮನೆ ಇದೆ, ಅದು 2-3 ಫ್ಲೋರಿನ ದೊಡ್ಡ ಮನೆಯೇ ಇದೆ. ಆ ವ್ಯಕ್ತಿ ಹೆಸರು ಹೇಳಿದ್ರು, ನರೇಶ್ ಅಂತನೋ ನರೇಂದ್ರ ಅಂತನೋ ಹೆಸರು ಕೂಡ ಹೇಳಿದ್ರು. ಆದರೆ ವೋಟರ್ ಲಿಸ್ಟಲ್ಲಿ 0 ಅಂತ ಇದೆ. ಸೊ ಅದರ ಅರ್ಥ ಏನು? ಈ ವ್ಯಕ್ತಿ ಜ್ಞಾನೇಶ್ ಕುಮಾರ್ ಸುಳ್ಳನ್ನು ಹೇಳಿ ಸುಮ್ಮನೆ ಯಾವುದೇ ತನಿಖೆಯನ್ನು ಮಾಡದೆ ಅದರಿಂದ ಏನು 0 ಅಂತಿರೋದು ಅದನ್ನು ಸಮರ್ಥಿಸ್ಕೊಂಡು ಯಾವುದೇ ತನಿಖೆ ಮಾಡ್ದೇ ಅವರು ತಮ್ಮ ಕಳ್ಳಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ 0 ಅಂತ ಅಡ್ರೆಸ್ ಇರತಕ್ಕಂಥ ಅನೇಕ ಸಾವಿರಾರು ವೋಟ್ಗಳಿದೆ. ಜ್ಞಾನೇಶ್ ಕುಮಾರ್ ಹೇಳಿದ ಅವ್ರು ಯಾರಿಗೂ ಮನೆ ಇಲ್ಲದೆ ಇದ್ದವರು ಅವ್ರಿಗೆ ಅವಕಾಶ ಕೊಟ್ಟಿದ್ದು ವೋಟ್ ಮಾಡೋಕ್ಕೆ ಅಂತ. ಆದರೆ ರಾಹುಲ್ ಗಾಂಧಿ ಇಲ್ಲೂ ತೋರಿಸಿದ್ರು, ಒಂದು ಎಕ್ಸಾಂಪಲ್ ತೋರಿಸಿದ್ರು, 100 ಇದೆ ಅಂತ ಹೇಳಿದ್ರು. ಅದು ನೋಡಿ, ಫಿಸಿಕಲಿ ಹುಡ್ಕೊಂಡು ಹೋಗ್ಬೇಕು ಕಷ್ಟಪಟ್ಟು, ಅಡ್ರೆಸ್ ಹುಡ್ಕೊಂಡಿಲ್ಲ. ಅಂದರೆ ರಾಹುಲ್ ಗಾಂಧಿ ತೋರಿಸಿದ್ರಲ್ಲಿ ಏನಿದೆ, ಆತ ಹೇಳ್ತಾ ಇದ್ದ ಜ್ಞಾನೇಶ್ ಕುಮಾರ್ 0 ಅಂತ ಅಡ್ರೆಸ್ ಇರೋದು ಮನೆ ಇಲ್ಲದೆ ಇರೋರು ಅಂತ. ಆದರೆ ಇಲ್ಲಿ ತೋರಿಸಿದ್ದೇನು, 0 ಅಂತ ಇರೋರ್ದು ಮನೆ ಇರೋರ್ದು ಪಕ್ಕಾ ಮನೆ ಇದೆ, ಅವ್ರದ್ದು 0 ಅಂತ ತೋರಿಸಿದ್ದಾರೆ. ಅಂದರೆ ಅರ್ಥ ಏನು?
ಕಳ್ಳ ಓಟುಗಳನ್ನ ವೋಟರ್ ಲಿಸ್ಟಲ್ಲಿ ಬರಲಿಕ್ಕೆ ಎಲೆಕ್ಷನ್ ಕಮಿಷನೇ ಸಹಾಯ ಮಾಡಿದೆ ಅನ್ನೋದನ್ನು ಇದು ತೋರಿಸುತ್ತೆ. ಅಂದರೆ ಅಡ್ರೆಸ್ ಎಲ್ಲ ಹಾಕ್ಬಿಟ್ರೆ ಸಿಕ್ಕಾಕ್ಕೊಳ್ತಾರಲ್ಲ ಹುಡುಕ್ತಾ ಹೋದಾಗ. ಅಂದರೆ ನಿಮ್ಮ ಓಟ್ ಎಲ್ಲೋ ಇದೆ ಬೂತಲ್ಲಿ, ಯಾವುದೋ ಬೂತಲ್ಲಿದೆ ನಿಮ್ಮ ಓಟು, ಬಟ್ ನಿಮ್ಮ ಹೆಸರಲ್ಲ ಇನ್ನೊಂದು ಕಡೆ ವೋಟ್ ಮಾಡಬೇಕು. ಆಗ ನಿಮ್ಮ ಹೆಸರಲ್ಲಿ ಒಂದು ಓಟನ್ನೆಲ್ಲ ಸೇರಿಸ್ತಾರೆ ಆ ವೋಟರ್ ಲಿಸ್ಟಲ್ಲಿ. ಆದರೆ ಹುಡುಕಕ್ಕೆ ಹೋದಾಗ ಸಿಗಾಕೊಂಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಅಡ್ರೆಸ್ನ 0 ಅಂತ ತೋರಿಸ್ಬಿಟ್ಟು. ದಿಸ್ ಇಸ್ ದ ಥಿಂಗ್. ಇದು ಈ ಒಂದು ಘಟನೆಯಿಂದ ರಾಹುಲ್ ಗಾಂಧಿ ಏನು ಸಾಕ್ಷಿ ಕೊಟ್ಟರಲ್ಲ, ಹೀಗೆ ಆಗಿರ್ಬೋದು ಅಂತ ತೋರಿಸ್ತಾ ಇದೆ. ಸರ್, ಈಗ ಈ ಹರಿಯಾಣದಲ್ಲಿ ಆಗಿರುವಂಥ ಈ ಡೂಪ್ಲಿಕೇಟ್ ವೋಟರ್ಸ್ ಬಗ್ಗೆ ಏನಾದರೂ ಸ್ವತಂತ್ರ ತನಿಖೆ ಮಾಡೋಕ್ಕೆ ಚುನಾವಣಾ ಆಯೋಗ ಆದೇಶ ಕೊಡ್ಬೋದಾ? ಈ ಪ್ರಶ್ನೆ ಯಾಕಂತಂದ್ರೆ ಅಲ್ಲಿ BJP ಸರ್ಕಾರ ಇದೆ, ಅದಕ್ಕೆ. ಚುನಾವಣಾ ಆಯೋಗ ತನಿಖೆಗೆ ಆದೇಶ ಕೊಡುತ್ತೆ ಅಂತ ಯಾವ ಗ್ಯಾರಂಟಿಯೂ ಇಲ್ಲ. ಯಾಕೆಂದರೆ ನಿಜಕ್ಕೂ ಅವ್ರು ತನಿಖೆಗೆ ಆದೇಶ ಕೊಡಬೇಕು ಅಂತಿದ್ರೆ ಮಹದೇವಪುರದ ಎಕ್ಸ್ಪೋಸ್ ಮಾಡಿದಾಗಲೇ ಕೊಡಬೇಕಾಗಿತ್ತು. ಅಫಿಡವಿಟ್ ಕೊಡಿ ಅಂತ ಕೇಳಿಬಿಟ್ಟು ಅಫಿಡವಿಟ್ ಕೊಡಲಿಲ್ಲ, ಅದಕ್ಕೂ ಏನು ಮಾಡಲ್ಲ ಅಂತ ಹೇಳಿದ್ರು. ಪ್ರೆಸ್ ಮೀಟ್ ಮಾಡಿ ನೀವೇ ನೋಡಿದ್ದೀರಾ ಎಷ್ಟೆಷ್ಟು ಸುಳ್ಳುಗಳನ್ನ ಹೇಳಿದರು ಅಂತ. ಆ ಪ್ರೆಸ್ ಮೀಟಲ್ಲಿ ಇನ್ನೊಂದು ಹಾಸ್ಯಾಸ್ಪದವಾದ ವಿಷಯ ಹೇಳಿದ್ರು, CCTV ಫುಟೇಜ್ದು ಅಲ್ವಾ. ಏನು CCTV ಫುಟೇಜ್ ಕೊಡಿ ಅಂತ ಕೇಳಿದರೆ ಆ್ಯಕ್ಚುಲಿ CCTV ಫುಟೇಜ್ ಕೊಡಬೇಕು ಅಂತಿತ್ತು. ಯಾವಾಗ ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಕೆಲವು ಬೂತ್ಗಳಲ್ಲಿ ಮಧ್ಯಾಹ್ನ ಸಂಜೆ 5 ಗಂಟೆ ಮೇಲೆ ಹೈಯೆಸ್ಟ್ ವೋಟ್ ಆಗಿದೆ ಅಂತ ಫೈನಲ್ ಅಂಕಿಅಂಶಗಳಲ್ಲಿ ಬಂತು, ಆಗ CCTV ಫುಟೇಜ್ ಕೊಡಿ ಅಂತ ರಾಹುಲ್ ಗಾಂಧಿ ಕೇಳಿದ್ರು. ಯಾಕೆ ಕೇಳಿದ್ದು ಅಂತಂದರೆ ಅದೇ ಬೂತ್ಗಳಲ್ಲಿದ್ದಂಥ ಕಾಂಗ್ರೆಸ್ ಏಜೆಂಟ್ಗಳು ಹೇಳಿದ್ದೇನು ಅಂತಂದರೆ ಆ್ಯಕ್ಚುಲಿ ಈ ಬೂತಲ್ಲೇ 5 ಗಂಟೆ ಮೇಲೆ ಅಷ್ಟು ವೋಟ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ವೋಟಿಂಗ್ ಟರ್ನ್ಔಟ್ ನೋಡಿದಾಗ ಅಲ್ಲಿ ಕಾಣಿಸ್ತಾ ಇದೆ ಜಾಸ್ತಿ ಆಗಿದೆ ಅಂತ. ಅದಕ್ಕೆ CCTV ಫುಟೇಜ್ ಕೊಡಿ ಅಂತ ಕೇಳಿದಾಗ ಚುನಾವಣಾ ಆಯೋಗ ಏನು ಮಾಡ್ತು, ನಿಯಮಗಳನ್ನ ಬದಲಾವಣೆ ಮಾಡ್ತು. ಏನು ಅಂತಂದರೆ ಎಲೆಕ್ಷನ್ ನಡೆದ 3 ತಿಂಗಳೊಳಗಡೆ 3 ತಿಂಗಳ ತನಕ ಇಟ್ಕೊಂಡಿರ್ತೀವಿ CCTV ಫುಟೇಜು, ಆಮೇಲೆ ಅದನ್ನು ಡೆಸ್ಟ್ರಾಯ್ ಮಾಡ್ತೀವಿ ಅಂತ. ಅಂದರೆ ಕಳ್ತನ ಮಾಡಿಲ್ಲ ಅಂತಂದರೆ CCTV ಫುಟೇಜ್ ಕೊಡೋಕ್ಕೇನಪ್ಪ. ಹೌದು. ಅದಕ್ಕೆ ಎರಡು ಅತ್ಯಂತ ಬಾಲಿಶ ಉತ್ತರಗಳನ್ನ ಕೊಟ್ಟರು. ಯಾರು? ಜ್ಞಾನೇಶ್ ಕುಮಾರ್. ಒಂದೇನು ಹೇಳಿದ್ರು, ಆ CCTV ಫುಟೇಜ್ ಆಗಿರ್ಬೋದು ಅಥವಾ ಈ ಡಾಕ್ಯುಮೆಂಟ್ ಆಗಿರ್ಬೋದು ಎಷ್ಟೊಂದು GB ಇರುತ್ತೆ, ಸಾವಿರಾರು ಲಕ್ಷಾಂತರ ಪುಟ ಇರುತ್ತೆ, ಅದನ್ನೆಲ್ಲ ನೋಡೋಕ್ಕಾಗತ್ತಾ? ಅದು ನೋಡೋಕ್ಕೆ 5,000 ವರ್ಷಗಳು ಬೇಕಾಗತ್ತೆ ಅಂತ ಬಾಲಿಶ ಉತ್ತರ. ಇನ್ನೊಂದು ಬಾಲಿಶ ಉತ್ತರ, CCTV ಫುಟೇಜ್ ಕೊಟ್ಬಿಟ್ರೆ ನಮ್ಮ ಅಕ್ಕ ತಂಗಿರು, ನಮ್ಮ ತಾಯಂದಿರು, ಇವ್ರದ್ದೆಲ್ಲ ಪ್ರೈವೇಸಿಗೆ ಧಕ್ಕೆ ಆಗಲ್ವಾ ಅಂತ. ಪ್ರೈವೇಸಿಗೆ ಧಕ್ಕೆ ಆಗುತ್ತೆ ಅನ್ನೋಂಗಿದ್ರೆ ಯಾಕೆ ಇಡ್ತಾ ಇದ್ದೀರಾ CCTV ಫುಟೇಜ್? ನೀವು CCTVನ ಯಾಕೆ ಇಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲು ಅಲ್ವಾ? ಇಲ್ಲಿ ನೋಡಿ, ರಾಹುಲ್ ಗಾಂಧಿ ಅದನ್ನೇ ಪ್ರಶ್ನೆ ಎತ್ತಿದ್ದಾರೆ, ಯಾಕೆ CCTV ಫುಟೇಜ್ ಕೊಡ್ತಾ ಇಲ್ಲ ಇವರು? ಈಗ ನೀವು ಬ್ರೆಜಿಲಿಯನ್ ಮಾಡೆಲ್ ಪ್ರಶ್ನೆ ಕೇಳಿದ್ರಿ, ಬ್ರೆಜಿಲಿಯನ್ ಮಾಡೆಲ್ಲು 22 ಕಡೆ ಆಕೆ ಹೆಸರಿದೆ, ಫೋಟೋನೂ ಇದೆ, ಸೇಮ್ ಫೋಟೋ, ರೈಟ್? ಈಗ ಬಹುಶಃ ಇವರು ಜ್ಞಾನೇಶ್ ಕುಮಾರ್ ಅವರು ಬಂದು ನಾವು ಬರೀ ಭಾರತೀಯರಿಗಷ್ಟೇ ಅಲ್ಲ ಬ್ರೆಜಿಲ್ ಅವರಿಗೂ ಮತದಾನ ಮಾಡೋಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ನಾವು ಆ ರೀತಿ ನಮ್ದು ಆ ಲೆವೆಲ್ಗೆ ತಗೊಂಡಿದ್ದೀವಿ ಅಂತ ಹೇಳ್ಬೋದು. ನೋಡಿ, ಈಗ ಈಗ ಒಂದು ಕಡೆ 200 ಕಡೆ ಆಕೆ ಫೋಟೋ ಇದೆ ಹಲವಾರು ಬೂತ್ಗಳಲ್ಲಿ. ಬ್ರೆಜಿಲಿಯನ್ ಮಾಡೆಲ್ದು 22 ಕಡೆ ಇದೆ ಅಂತ ನೀವು ಹೇಳಿದ್ರಿ. 10 ಬೂತ್ಗಳಲ್ಲಿ CCTV ಫುಟೇಜ್ ಇದ್ದಿದ್ರೆ ಈ ರೀತಿ ಡೂಪ್ಲಿಕೇಟ್ ವೋಟರ್ಸು, ಅದರಲ್ಲೂ ಇನ್ನೊಬ್ಬ ವ್ಯಕ್ತಿದಂತೂ ಒಂದೇ ಬೂತಲ್ಲಿ 10 ಸರಿ ಇದೆ. CCTV ಫುಟೇಜ್ ಇಟ್ಕೊಂಡು ನೋಡಿದ್ರೆ ಅಲ್ಲಿ ಆಕೆ ಹೆಸರಲ್ಲಿ ಅಥವಾ ಆತನ ಹೆಸರಲ್ಲಿ ವೋಟ್ ಆಗಿದೆಯಾ, ಯಾರ್ಯಾರು ವೋಟ್ ಹಾಕಿದ್ದಾರೆ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಗೊತ್ತಾಗುತ್ತೆ CCTV ಫುಟೇಜ್ ಕೊಟ್ಟರೆ ಅನ್ನೋ ಕಾರಣಕ್ಕೇ CCTV ಫುಟೇಜ್ ಬಗ್ಗೆ ಈ ಥರ ನೆಪಗಳನ್ನ ಹೇಳ್ತಾ ಇರ್ತಾರೆ. ಸರ್, ಈಗ ಒಂದು ನ್ಯಾಷನಲ್ ಪಾರ್ಟಿ BJP ಇಷ್ಟು ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡು ಬಂದಿರುವಂಥದ್ದು, ಅದಕ್ಕೆ ಮತಗಳ್ಳತನ ಮಾಡಿ ವೋಟನ್ನು ಪಡ್ಕೊಂಡು ಆಡಳಿತಕ್ಕೆ ಬರುವಂಥ ದರ್ದಿ ಏನಿದೆ ಅಂತ. ದರ್ದು ಯಾವಾಗ ಬರುತ್ತೆ ಅಂತಂದರೆ, ದರ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಇದನ್ನು ಏನಂತ ಕರಿಬೋದು ನಾವು, ಮರ್ಯಾದೆಗೆಡಿತನ ಅಂತ ಕರಿಬಹುದು. ಯಾಕೆ ಅಂತಂದರೆ ಒಂದು ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವದ ಒಂದು ಮೂಲ ಇದನ್ನೇ ಕೊಲ್ಲಕ್ಕೆ ಹೊರಟಿದೆ ಅನ್ನೋದು ನಿಜಕ್ಕೂ ಅತ್ಯಂತ ಬೇಸರದ ವಿಷಯ. ಅವ್ರು ಅಂದರೆ ಹೆಂಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ರಾಜಕೀಯ ಪಕ್ಷಗಳು ನೋಡಿದ್ದೀವಿ ನಾವು, ರಾಜಕೀಯ ಪಕ್ಷಗಳು ಹಣ ದುಡ್ಡು ಕೊಡ್ತವೆ, ಹೆಂಡ ಹಂಚ್ತವೆ, ಏನೇನೋ ಮಾಡ್ತಾರೆ ರಾಜಕೀಯ ಪಕ್ಷಗಳು, ಕ್ಯಾಂಡಿಡೇಟ್ಗಳೆಲ್ಲ. ಮತ್ತು ಸುಳ್ಳನ್ನು ಹೇಳುವಂಥದ್ದು, ಸುಳ್ಳು ಭರವಸೆಗಳನ್ನ ಕೊಡ್ತಕ್ಕಂಥದ್ದು, ಅಥವಾ ಜನರಿಗೆ ಆ ಕ್ಷಣಕ್ಕೆ ಇಂಪ್ರೆಸ್ ಆಗುವಂಥ ಭರವಸೆಗಳನ್ನ ಕೊಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತವೆ. ಈ ರೀತಿ ಒಟ್ಟಲ್ಲಿ ಹೆಂಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕಷ್ಟೇ. ಅದರಲ್ಲೂ BJP ಅಂತೂ ಏನು ಮಾಡಿದೆ ಅಂತಂದರೆ, ಈ ಕಾಂಗ್ರೆಸ್ಸು ಕೂಡ ಮೊದಲಿಂದನೂ ಮಾಡ್ಕೊಂಬಂದಿದೆ. ಏನು ಚುನಾವಣೆಗಳನ್ನ ಮೊದಲೆಲ್ಲ ಬೂತ್ ಕ್ಯಾಪ್ಚರ್ ಆಗ್ತಿತ್ತು, ಆಗ ಕಾಂಗ್ರೆಸ್ ಪಕ್ಷನೂ ಮಾಡಿದೆ. ಕಾಂಗ್ರೆಸ್ ಪಕ್ಷ ಏನು ಸಾಚ ಅಂತಲ್ಲ. ಆದರೆ ಬರ್ತಾ ಈ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ಸು ಮತ್ತು ಉಳಿದ ಎಲ್ಲ ಪಾರ್ಟಿಗಳನ್ನೂ ಮೀರಿಸಿ BJP ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗಿದೆ. ಈಗ ನೀವು ನೋಡಿದ್ದೀರಾ, BJP ಈ ವಿಷಯ ಅಷ್ಟೇ ಅಲ್ಲ, ಇದಕ್ಕಿಂತ ಮುಂಚೆ BJP ಏನು ಮಾಡಿದೆ, BJPನೇ ಫಸ್ಟ್ ಟೈಮ್ ಇನ್ ದ ಇಂಡಿಯಾ ಈ ರೀತಿ ಏನು ಆಪರೇಷನ್ ಕಮಲ
ಆಪರೇಷನ್ ಕಮಲ್ ಅದನ್ನ ಸ್ಟಾರ್ಟ್ ಮಾಡಿದ್ದೆ ಸ್ವತಃ ಯಡಿಯೂರಪ್ಪ ಮೋದಿ ಅವರು ಸರ್ಕಾರ. ಅಜಿತ್ ಪವಾರ್ ಅಂತವ್ರನ್ನ ಪಬ್ಲಿಕ್ ಇದರಲ್ಲಿ ಪಾರ್ಲಿಮೆಂಟ್ ಒಳಗಡೆ ಅತ್ಯಂತ ಕರಪ್ಟ್ ಅಂತೆಲ್ಲ ಹೌದು. ಇದು ಮಾಡಿ ಆಮೇಲೆ ಅವ್ರನ್ನ ಪಾರ್ಟಿ ಕರ್ಕೊಳ್ಳೋದು, ಅಧಿಕಾರದಲ್ಲಿ ಕೊಡೋದು, ಇದೇನು ತೋರಿಸುತ್ತೆ? ಹೆಂಗಾದ್ರೂ ಸರಿ, ಎಂಥವ್ರಾದ್ರೂ ಸರಿ ಅಧಿಕಾರದಲ್ಲಿ ಇರಬೇಕು. ಈಗ ಆಪರೇಷನ್ ಕಮಲ ಮಾಡೋದು ಕೂಡ ಜನ ಕೊಟ್ಟಿದ್ದ ಮ್ಯಾಂಡೇಟನ್ನು ನೀನು ಕದ್ದಂಗೆನೆ, ಹೌದು. ಅವಮಾನ ಮಾಡ್ದಂಗೆನೆ. ಇಷ್ಟೆಲ್ಲ ಮಾಡ್ತಿರುವಾಗ ಅಷ್ಟೆಲ್ಲ ಮಾಡಿದ್ರೂ ಕೂಡ ಕಷ್ಟ ಆಗುತ್ತೆ ಅಂತಿದ್ದಾಗ, ಈಗ ಉದಾಹರಣೆಗೆ ನೀವು ಗಮನಿಸಿರ್ತಾರೆ 2024 ಲೋಕಸಭಾ ಎಲೆಕ್ಷನ್ನಲ್ಲಿ ಏನೇನು ಮಾಡಿದ್ರು ಅಂತ. ಒಬ್ಬ ಪ್ರಧಾನಮಂತ್ರಿಯಾಗಿ ಅಲ್ಪಸಂಖ್ಯಾತ ಸಮುದಾಯವನ್ನು, ಅವರು ಕೂಡ ಇಂಡಿಯನ್ಸೇ ಆಗಿದ್ರು ಕೂಡ ಯಾವ ಮಟ್ಟಕ್ಕೆ ಕೆಳಮಟ್ಟದಲ್ಲಿ ಇಳಿದು ಮೋದಿ ಇದು ಮಾಡಿದ್ರು ಅಂತ ನೋಡಿದ್ದೀರಾ ನೀವು. ಮತ್ತು ತಾನು 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀನಿ, ಮುಂದಿನ 5 ವರ್ಷದಲ್ಲಿ ಏನು ಮಾಡ್ತೀನಿ ಅಂತ ಹೇಳಿ ಓಟ್ ಕೇಳಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಥ್ರೂಔಟ್ ಎಲೆಕ್ಷನ್ನು ದ್ವೇಷಭಾಷಣ ಮಾಡಿಕೊಂಡು ಇದು ಮಾಡಿದ್ರು. ಅಂದರೆ ಏನ್ಗಾರು ಸರಿ ಗೆಲ್ಲಬೇಕು ಅಂತ ಅಷ್ಟೆಲ್ಲ ಮಾಡಿದ್ರು ಯಾವಾಗ ಮೆಜಾರಿಟಿ ತಗೊಳಕ್ಕಾಗಲಿಲ್ವೋ, ಈಗ ಇನ್ನೊಂದು ದಾರಿಗೆ ಹಿಡಿದಿದ್ದಾರೆ. ಸರ್, ಈಗ ಒಂದು ಫೋಟೋ, ಒಬ್ಬ ವ್ಯಕ್ತಿಗೆ ನಂದೇ ಫೋಟೋ ಒಂದು 10 ವೋಟರ್ ಐಡಿಯಲ್ಲಿ ಇದ್ರೆ ಈ ಆಧಾರಿತ ವೆರಿಫಿಕೇಶನ್ ವ್ಯವಸ್ಥೆ ಅಂತ ಇದೆ, ಅದೆಲ್ಲ ಏನು ಕೆಲಸ ಮಾಡ್ತಾ ಇಲ್ವಾ ಹಾಗಾದ್ರೆ? ಅಲ್ಲ, ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಹೌದು. ಈಗ ವೋಟರ್ ಲಿಸ್ಟಲ್ಲಿ ಒಂದು ಯಾವುದೋ ಒಬ್ಬ ವ್ಯಕ್ತಿಯ ಫೋಟೋ ರಿಪೀಟ್ ಆಯಿತು, ಒಂದು ಕಡೆ 2 ಕಡೆ 4 ಕಡೆ ರಿಪೀಟ್ ಆಯಿತು. ಈ ರಿಪೀಟ್ ಆಗಿರೋ ಫೋಟೋ ಆಗಿರ್ಬಹುದು ಅಥವಾ ಸೇಮ್ ಅಡ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನ ವೆರಿಫೈ ಮಾಡೋದು, ರಿಪೀಟ್ ಆಗಿದ್ರೆ ತೆಗೆದುಹಾಕೋದು, ಅದು ಸಿಕ್ಕಾಬಟ್ಟೆ ಈಸಿ ಕೆಲಸ. ಆ ಸಾಫ್ಟ್ವೇರ್ ಕೂಡ ಚುನಾವಣಾ ಕಮಿಷನ್ ಹತ್ರ ಇದ್ದೇ ಇರುತ್ತೆ, ಇರಲೇಬೇಕು, ಇದೆ ಅಂತ ರಾಹುಲ್ ಗಾಂಧಿ ಕೂಡ ಹೇಳಿದ್ದಾರೆ. ಹಂಗಿದ್ರೂ ಕೂಡ ಒಬ್ಬೇ ವ್ಯಕ್ತಿ ಫೋಟೋ, ಸೇಮ್ ಫೋಟೋ ಒಂದೇ ಬೂತಲ್ಲಿ 9 ಕಡೆ ರಿಪೀಟ್ ಆಗುತ್ತೆ, 10 ಕಡೆ ರಿಪೀಟ್ ಆಗುತ್ತೆ, 200 ಕಡೆ ಒಟ್ಟು 16 ಬೂತ್ಗಳು ರಿಪೀಟ್ ಆಗುತ್ತೆ ಅಂತಂದರೆ ಎಲೆಕ್ಷನ್ ಕಮಿಷನ್ನು ಇಂಟೆನ್ಷನಲಿ ಸುಮ್ಮನೆ ಇದೆ. ಎಲೆಕ್ಷನ್ ಕಮಿಷನ್ಗೆ ಯಾವುದೇ ಒಂದು ವೋಟರ್ ಲಿಸ್ಟಲ್ಲಿರೋ ಡ್ಯೂಪ್ಲಿಕೇಟ್ ಇದನ್ನು ಆದಾಗ ಅದನ್ನ ಡಿಲೀಟ್ ಮಾಡೋದು ಅತ್ಯಂತ ಸುಲಭದ ಬೇಸಿಕ್ ಡ್ಯೂಟಿ ಮತ್ತು ಸುಲಭದ ಕೆಲಸ. ಬಟ್ ದೇ ಆರ್ ನಾಟ್ ಡೂಯಿಂಗ್ ಇಟ್. ಇದರ ಅರ್ಥ ಏನು? ಅದು ವೋಟರ್ ಲಿಸ್ಟ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕಾಗಿರೋದು ವೋಟರ್ ಲಿಸ್ಟ್. ಅಂದರೆ ಪ್ರತಿಯೊಬ್ಬ ವೋಟು ಹಾಕುವ ಅರ್ಹತೆ ಇರುವ ವ್ಯಕ್ತಿಗೂ ವೋಟರ್ ಲಿಸ್ಟಲ್ಲಿ ಇರೋ ಥರ ನೋಡ್ಕೊಳ್ಳುವಂಥದ್ದು, ಮತ್ತು ಈ ರೀತಿ ಡೂಪ್ಲಿಕೇಟ್ ಆಗದೆ ಇರೋದು, ಮತ್ತೊಂದು ಆಗದೆ ಇರೋದು, ಡ್ಯೂಪ್ಲಿಕೇಟ್ ವೋಟ್ ಹಾಕಲಿಕ್ಕೆ ಅವಕಾಶ ಆಗದೆ ಇರೋದು ಎಲ್ಲವನ್ನೂ ನೋಡ್ಕೊಳ್ಬೇಕಾಗಿರೋ ಕರ್ತವ್ಯ ಬೇಸಿಕಲಿ ಎಲೆಕ್ಷನ್ ಕಮಿಷನ್ದು. ವೋಟರ್ ಲಿಸ್ಟ್ ಕರೆಕ್ಟ್ ಆಗಿದ್ರೆ ಮಾತ್ರನೇ ವೋಟಿಂಗ್ ಕರೆಕ್ಟಾಗಿ ಆಗೋದು, ಹೌಲ್ವಾ? ಅಂದರೆ ಅರ್ಹತೆ ಇರುವ ಪ್ರತಿಯೊಬ್ಬನಿಗೂ ವೋಟ್ ಹಾಕೋಕ್ಕೆ ಅಧಿಕಾರ ಸಿಗಬೇಕು, ಮತ್ತು ಅವರ ಹೆಸರು ವೋಟರ್ ಲಿಸ್ಟಲ್ಲಿ ಇರ್ತಾರೆ ನೋಡ್ಕೋಬೇಕು, ಮತ್ತು ವೋಟರ್ ಲಿಸ್ಟಲ್ಲಿ ಈ ಥರ ಡ್ಯೂಪ್ಲಿಕೇಟ್ ಮತ್ತೊಂದು ಆಗದೆ ಇರ್ತಾರೆ ಇದು ಮಾಡ್ಕೋಬೇಕಲ್ವ? ಆ ಸಾಫ್ಟ್ವೇರ್ ಇದ್ದರೂ ಕೂಡ ಎಲೆಕ್ಷನ್ ಕಮಿಷನ್ ಅದನ್ನ ಬಳಸ್ತಾ ಇಲ್ಲ ಅಂತಂದರೆ ಇಂಟೆನ್ಷನಲಿ ಎಲೆಕ್ಷನ್ ಕಮಿಷನ್ ಈಸ್ ಅಲೋಯಿಂಗ್ ದೀಸ್ ಡ್ಯೂಪ್ಲಿಕೇಟ್ ವೋಟರ್ಸ್ ಟು ಬಿ ದೇರ್ ಇನ್ ದ ವೋಟರ್ಸ್ ಲಿಸ್ಟ್. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಹೌದು, ಆಕ್ಚುಲಿ ಜನಸಾಮಾನ್ಯರು ಸಹ ಈ ಪ್ರಶ್ನೆಯನ್ನ ಕೇಳುವಂತಾಗಿದೆ. ಯಾಕಂದ್ರೆ ಹರಿಯಾಣದಲ್ಲಿ 12.5% ಅಷ್ಟು ಮತಗಳ್ಳತನ ನಡೆದಿದೆ ಅಂತಂದ್ರೆ ಅದು ಬಿಜೆಪಿ ಒಂದರಿಂದ ಅಂತೂ ಸಾಧ್ಯ ಇಲ್ಲ. ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗ ಸಹ ಕೈ ಜೋಡಿಸಿದೆ ಅಂತಾನೆ ಅರ್ಥ ಅಂತ ಜನಸಾಮಾನ್ಯರು ಸಹ ಮಾತಾಡ್ಕೊಳ್ಳೋ ಹಾಗಾಗಿದೆ. ಮುಂದೆ ಸುಪ್ರೀಂ ಕೋರ್ಟು ಅಥವಾ ಕೋರ್ಟ್ ಇದು ಯಾವ ರೀತಿ ಮುಂದುವರಿಬಹುದು ಅಂತ ಅನ್ಸುತ್ತೆ? ನೋಡಿ, ಇನ್ನು ಒಂದು ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾಗಿರೋ ಒಂದು ಅಂಶ ಇಲ್ಲಿ, ಎಲೆಕ್ಷನ್ ಕಮಿಷನರ್ಗಳನ್ನ ಸೆಲೆಕ್ಟ್ ಮಾಡೋ ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ನ ಸುಪ್ರೀಂ ಕೋರ್ಟು 2023 ಫೆಬ್ರವರಿ ಮಾರ್ಚ್ನಲ್ಲಿ ಒಂದು ತೀರ್ಪು ಕೊಡುತ್ತೆ. ಸುಪ್ರೀಂ ಕೋರ್ಟ್ ಏನಂತ ತೀರ್ಪು ಕೊಡುತ್ತೆ ಅಂತಂದರೆ, ಎಲೆಕ್ಷನ್ ಕಮಿಷನರ್ಗಳನ್ನ ಸೆಲೆಕ್ಟ್ ಮಾಡಬೇಕಾದ ಸೆಲೆಕ್ಷನ್ ಕಮಿಟಿ ಏನಿದೆಯಲ್ಲ, ಅದರಲ್ಲಿ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರಬೇಕು ಅಂತ ಹೇಳುತ್ತೆ. ನೀವೇ ಯೋಚನೆ ಮಾಡಿ, ಸೆಲೆಕ್ಷನ್ ಕಮಿಟಿ ಒಬ್ಬರು ಪ್ರಧಾನಮಂತ್ರಿ, ಒಬ್ಬರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಮತ್ತು ವಿರೋಧ ಪಕ್ಷದ ನಾಯಕ ಇದ್ದಾಗ ಏನಾಗುತ್ತೆ? ನೀಟಾಗಿ ನೋಡಿ ಯಾರು ಬೆಸ್ಟ್ ಇರ್ತಾರೋ ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಹಂಗೆ ಇರಬೇಕಾಗಿತ್ತಲ್ವ ಅದು? ಸುಪ್ರೀಂ ಕೋರ್ಟ್ ಅದೇ ರೀತಿ ತೀರ್ಪು ಕೊಟ್ಟಿದೆ. ಹಂಗಿದ್ದಾಗ ಮಾನ್ಯ ಮೋದಿಯವರು ಅಥವಾ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಓವರ್ ರೈಡ್ ಮಾಡಿ ಅಮೆಂಡ್ಮೆಂಟ್ ತಂದುಬಿಟ್ಟು ಈಗೇನು ಮಾಡ್ಕೊಳ್ತು ಅಂತಂದರೆ, ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಮಿಟಿಲಿರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರು, ಒಬ್ಬ ಮಿನಿಸ್ಟರು ಮತ್ತು ವಿರೋಧ ಪಕ್ಷದ ನಾಯಕ. ಅಂದರೆ ಕಮಿಟಿಲಿ ಯಾರಿದ್ದಾರೆ ಗೊತ್ತಾ? ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಹಿಂಗಿದ್ದಾಗ 2:1 ಹೀಗಿದ್ದಾಗ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಯಾರು ಎಲೆಕ್ಷನ್ ಕಮಿಷನರ್ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇವ್ರು ಏನು ಮಾಡಿದ್ರು? ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ಬದಲಾಯಿಸ್ಬಿಟ್ರು. ಇದೇನು ತೋರಿಸುತ್ತೆ ಹೇಳಿ? ಇದು ತೋರಿಸ್ತಾ ಇರೋದು
ಮತ್ತು ರಾಹುಲ್ ಗಾಂಧಿ ಇಲ್ಲಿ ತನಕ ಈಚೆ ತೆಗೆದಿರೋ ಮಾತಾಡಿರೋ ಮೂರು ಒಟ್ಟು ವಿಷಯಗಳನ್ನ ನೋಡಿದಾಗ ಮೂರೂ ಕಡೆ ಬಿ ಜೆ ಪಿಗೆ ಲಾಭ ಆಗ್ತಾ ಇದೆ. ಅದರಲ್ಲೂ ಹರಿಯಾಣದಲ್ಲಂತೂ ಇಡೀ ರಾಜ್ಯದ ಚುನಾವಣೆನೇ ಚೇಂಜ್ ಆಗಿಬಿಟ್ಟಿದೆ. ಆ ಎಲೆಕ್ಷನ್ ಕಮಿಷನರು CCTV ಫುಟೇಜ್ ಕೊಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಝೀರೋಗೆ ಹಿಂಗೆ ಮಾತಾಡ್ತಾರೆ. ಈ ಥರ ಎಲ್ಲ ಆಗ್ತಾ ಇರೋದು ನೋಡಿದ್ರೆ BJP ಇಂಟೆನ್ಷನಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಬದಲಾಯಿಸಿ ತನಗೆ ಬೇಕಾದವ್ರನ್ನ ಎಲೆಕ್ಷನ್ ಕಮಿಷನರಾಗಿ ಕೂರಿಸ್ಬಿಟ್ಟು ಎಲೆಕ್ಷನ್ ಕಮಿಷನ್ ಮೂಲಕ ಈ ರೀತಿ ಮಾಡಿಸ್ತಾ ಇದೆ ಅನ್ನೋದಕ್ಕೆ ಮೇಲ್ನೋಟಕ್ಕೇ ಯಾರಿಗಾದರೂ ಅನಿಸುವಂಥ ವಿಷಯ. ಸರ್, ಈಗ ಮತ್ತೊಂದು ಅನುಮಾನ ಏನು ಬರುತ್ತೆ ಅಂದರೆ, ಈಗ ಆಲ್ರೆಡಿ ಒಂದು ರಿಸಲ್ಟ್ ಬಂದಿದೆ. ಆ ರಿಸಲ್ಟನ್ನು ಈ ಎಲ್ಲ ಲೋಪದೋಷಗಳ ಜೊತೆಗೆ ಪರಿಗಣಿಸಿ ಮತ್ತೊಮ್ಮೆ ರೀಫೈಲಿಂಗ್ ಅಥವಾ ಮತ್ತೊಮ್ಮೆ ಅದನ್ನು ಪರಿಶೀಲಿಸಲಿಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆಯಾ ಅನ್ಬೇಕಾದ್ರೆ ಚುನಾವಣಾ ಕಮಿಷನ್ ಏನು ಹೇಳುತ್ತೆ, ಅಫಿಡವಿಟ್ ಕೊಡಲಿ ಅಂತ ಹೇಳುತ್ತೆ. ಅಫಿಡವಿಟನ್ನು ಕೂಡ ಈವನ್ ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಅಂದಾಗ ವಿತಿನ್ 3 months 4 months 3 months ಒಳಗಡೆ ಅದಕ್ಕೆ ಸಂಬಂಧಪಟ್ಟಿದ್ದ ಕೇಸ್ ಹಾಕಬೇಕು ಅಂತ ಕಾನೂನಲ್ಲಿದೆ. ಈ 3 months ಮೇಲೆ ಆಗೋಗಿದೆ. ಆದರೆ ಇದು ಅತ್ಯಂತ ಗಂಭೀರವಾದ ವಿಷಯ ಆಗಿರೋದ್ರಿಂದ ಮತ್ತು ಪದೇ ಪದೇ ಅಂಕಿಅಂಶಗಳ ಜೊತೆ ಈಚೆ ತೋರಿಸಿರೋದ್ರಿಂದ ಎಲೆಕ್ಷನ್ ಕಮಿಷನ್ನೂ ಕೂಡ ಇದ್ರ ಬಗ್ಗೆ ಯಾವುದೇ ಸೀರಿಯಸ್ ಕ್ರಮ ತಗೊಳ್ಳದೇ ಇರೋದ್ರಿಂದ ಸುಪ್ರೀಂ ಕೋರ್ಟು ಇದನ್ನು ಒಂದು ಸ್ಪೆಷಲ್ ಕೇಸಾಗಿ, ಏಕೆಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಸುಪ್ರೀಂ ಕೋರ್ಟ್ಗೂ ಕೂಡ ಇದೆ. ಕಾನ್ಸ್ಟಿಟ್ಯೂಷನ್ ಸರಿಯಾಗಿ ಜಾರಿ ಮಾಡಬೇಕಾದಂತ ನೋಡ್ಕೊಳ್ಳೋ ಜವಾಬ್ದಾರಿ ಸುಪ್ರೀಂ ಕೋರ್ಟ್ ಕೂಡ ಇರೋದ್ರಿಂದ ಇದನ್ನು ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಬೇಕಾಗಿದೆ ಆ್ಯಕ್ಚುಲಿ. ಮತ್ತು ಈ ಕೋರ್ಟ್ಗಳಲ್ಲೂ ಪ್ರಾಬ್ಲಮ್ ಇದೆ. ಏನಾಗುತ್ತೆ, ಈ ಯಾರೋ ಒಂದು ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, ಅಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ, ಸೋತಿರೋ ಕ್ಯಾಂಡಿಡೇಟ್ ಕೇಸ್ ಹಾಕ್ತಾರೆ. ಆ ಕೇಸು ತೀರ್ಪು ಉದಾಹರಣೆಗೆ ಗೆದ್ದಿರೋ ಕ್ಯಾಂಡಿಡೇಟ್ಸ್ ಮೋಸ್ತಿನ ಗೆದ್ದಿದ್ದಾನೆ ಅಥವಾ ಗೆದ್ದಿದ್ದಾಳೆ ಅಂತ ಅನ್ಕೊಳ್ಳೋಣ. ಆದರೆ ಈ ಕೋರ್ಟ್ಗಳಿಂದ ತೀರ್ಪು ಬರೋ ಅಷ್ಟೊತ್ತಿಗೆ ಅವ್ನ ಟರ್ಮೇ ಮುಗ್ದೋಗಿರುತ್ತೆ. ಅವಳ ಟರ್ಮ ಮುಗ್ದೋಗಿರುತ್ತೆ. ಈಗ ನೋಡಿ, ಜನಾರ್ದನ್ ರೆಡ್ಡಿ ಗೆದ್ದು 2.5 ವರ್ಷ ಆಗಿದೆ. ಈಗ ಹಳೇದೊಂದು ಕ್ರಿಮಿನಲ್ ಕೇಸ್ದು ತೀರ್ಪು ಬಂದಿದೆ. ತೀರ್ಪು ಪ್ರಕಾರ ಅವ್ರದ್ದು ಹೋಗ್ಬೇಕು MLA-ಶಿಪ್ಪು. ಆದರೆ ಹೈಕೋರ್ಟ್ ಸ್ಟೇ ಕೊಡ್ತು. ಇನ್ನು ಅಲ್ಲಿ ತೀರ್ಪು ಆಗಿ ಇನ್ನೊಂದಾಗೋ ಅಷ್ಟೊತ್ತಿಗೆ ಇನ್ನೂ 2 ಟರ್ಮ್ MLA ಆಗಿದ್ರು ಆಗಿರ್ತಾರೆ, ಹೇಳೋಕ್ಕಾಗಲ್ಲ. ಇದೊಂದು ಬಹಳ ಕೆಟ್ಟ ವ್ಯವಸ್ಥೆ ಅಥವಾ ವಿಳಂಬಿತ ವ್ಯವಸ್ಥೆ ನಮ್ಮ ನ್ಯಾಯಾಂಗದಲ್ಲೂ ಕೂಡ ಇದೆ. ಈ ಥರದ್ದು ಇಡೀ ರಾಜ್ಯದ ದೇಶದ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರುವಂಥ ಎಲೆಕ್ಷನ್ ಅಂಥ ವಿಷಯಗಳಲ್ಲಾದರೂ ಸುಪ್ರೀಂ ಕೋರ್ಟು ಕೆಲವನ್ನ ತಗೋಬೇಕು ಮತ್ತು ಸೀರಿಯಸ್ ಆಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಬೇಗ ಆಗೋ ಥರ ಇದು ಮಾಡಬೇಕು. ಓಕೆ, ಮತ್ತೊಂದು ಅಂತಂದರೆ, ಈ ಹಿಂದೆ ಆರೋಪಗಳನ್ನು ಮಾಡಿದಾಗ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗ ಏನು ಹೇಳಿತ್ತು, ಅಫಿಡವಿಟ್ ಸಲ್ಲಿಸಿ ಅಂತ ಹೇಳಿತ್ತು. ಅದ್ರ ಜೊತೆಗೆ ಒಂದಿಷ್ಟು BJP ನಾಯಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾಕೆ ಬರೀ ವೇದಿಕೆ ಮೇಲೆ ಬಂದು ಮಾತಾಡ್ತೀರಾ ಅನ್ನುವಂಥ ಹೇಳಿಕೆಗಳನ್ನು ಸಹ ಕೊಟ್ಟಿದ್ರು. ರಾಹುಲ್ ಗಾಂಧಿಯವರು ಯಾಕೆ ಅಫಿಡವಿಟ್ ಸಲ್ಲಿಸ್ತಾ ಇಲ್ಲ ಅಥವಾ ಯಾಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾ ಇಲ್ಲ? ಆ್ಯಕ್ಚುಲಿ ರಾಹುಲ್ ಗಾಂಧಿ ಇದಕ್ಕೆ ಆಲ್ರೆಡಿ ಅನೇಕ ಬಾರಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಅಫಿಡವಿಟ್ ಸಲ್ಲಿಸಲಿ ಅಂತ ಚುನಾವಣಾ ಆಯೋಗ ಹೇಳ್ತಲ್ವಾ. ಚುನಾವಣಾ ಆಯೋಗ ಅಫಿಡವಿಟ್ ಸಲ್ಲಿಸಿದ ಮಾತ್ರಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೆ, ಇದನ್ನು ಪರಿಹರಿಸ್ಬಿಡುತ್ತೆ, ಸರಿಯಾಗಿ ತನಿಖೆ ಮಾಡುತ್ತೆ ಅಂತ ಯಾವ ಗ್ಯಾರಂಟಿಯೂ ಇಲ್ಲ. ನಂಬರ್ 1. ನಂಬರ್ 2, ಅಫಿಡವಿಟ್ ಕೊಡಲಿ ರಾಹುಲ್ ಗಾಂಧಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಪಾಪ ನಮ್ಮ ಅನೇಕ ಗೋಧಿ ಮೀಡಿಯಾಗಳು ಇದ್ರ ಬಗ್ಗೆ ಮಾತಾಡ್ದೇನೆ ಹೌದು ರಾಹುಲ್ ಗಾಂಧಿ ಕಾನೂನನ್ನು ಫಾಲೋ ಮಾಡಬೇಕು, ಕಾನೂನು ನೆಲದ ಕಾನೂನು ಅಂತ ಪಾಪ ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಅಖಿಲೇಶ್ ಯಾದವ್ ಅವರು ಸಮಾಜವಾದ ಪಾರ್ಟಿಯಿಂದ ಈ ರೀತಿ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಫಿಡವಿಟ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟು 1 ವರ್ಷನೋ 6 ತಿಂಗಳು 8 ತಿಂಗಳು ಹೋಗಿದೆ. ಇಲ್ಲಿಯ ತನಕ ಅದ್ರ ಬಗ್ಗೆ ಏನೂ ಮಾಡಿಲ್ಲ ಚುನಾವಣಾ ಕಮಿಷನ್. ಇಲ್ಲ ಅಫಿಡವಿಟ್ ಕೊಡಿ ಅಂತ ಕೇಳ್ತಿದೆ. ನಂಬರ್ 1. ನಂಬರ್ 2, ಆಳಂದದಲ್ಲಾಯಿತು. ಆಳಂದದಲ್ಲಿ ವೋಟ್ಗಳನ್ನ ಡಿಲೀಟ್ ಮಾಡ್ಸೋಕ್ಕೆ ಪ್ರಯತ್ನ ಆಗಿದೆ ಅಂತ ಗೊತ್ತಾಗ್ಬಿಟ್ಟು ಅದನ್ನೋಗಿ ಕಂಪ್ಲೇಂಟ್ ಕೊಟ್ಟು ಸ್ಟಾಪ್ ಆಯಿತು. ಅದಕ್ಕೆ ತನಿಖೆಗೆ ಅಂತ CID ತನಿಖೆ ಕೊಟ್ಟಿದೆ ರಾಜ್ಯ ಸರ್ಕಾರ. CID ಇಲ್ಲಿ ತನಕ ಚುನಾವಣಾ ಕಮಿಷನ್ಗೆ 18 ಸಾರಿ ಲೆಟರ್ಗಳು ಬರ್ತಿದೆ, ಕೆಲವು ಡಾಟಾಗಳು ಕೊಡಿ ಅಂತ. ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ ಕೊಡಬೇಕಾಗಿತ್ತಲ್ವ, ಕೊಟ್ಟಿಲ್ಲ. ಈಗ ಮೊನ್ನೆ ಕರ್ನಾಟಕ ಗೌರ್ಮೆಂಟ್ SIT ಫಾರ್ಮ್ ಮಾಡಿದ್ಮೇಲೆ ವಿದಿನ್ 1.5 ಮಂತಲ್ಲಿ ಎಷ್ಟೋ ವಿಷಯಗಳು ಈಚೆ ಬಂದಿದೆ. ಚುನಾವಣಾ ಕಮಿಷನ್ ಡಾಟಾ ಕೊಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ವಿಷಯ ಗೊತ್ತಾಗಿ ಯಾರು ಅದನ್ನು ಮಾಡಿದ್ದಾರೆ ಅಂತಾಗಿ ಅದ್ರ ಬಗ್ಗೆ ಅದು ಈಚೆ ಬರ್ತಾ ಇತ್ತು, ಮಾಡಿದ್ದವ್ರು ಸಿಕ್ಕಾಕೊಳ್ತಾ ಇದ್ರು. ಸೊ ಚುನಾವಣಾ ಕಮಿಷನ್ ಏನೂ ಮಾಡ್ತಾ ಇಲ್ಲ. ಈಗ ರಾಹುಲ್ ಗಾಂಧಿ ಅಫಿಡವಿಟ್ ಕೊಡ್ತಾರೆ ಅಂತ ಅನ್ಕೊಳ್ಳೋಣ, ಏನು ಮಾಡುತ್ತೆ ಚುನಾವಣಾ ಕಮಿಷನ್ನು? ಏನು ಮಾಡುತ್ತೆ ಚುನಾವಣಾ ಕಮಿಷನ್ ಅಂದರೆ, ಅವ್ರು ಅಫಿಡವಿಟ್ ಕೊಟ್ಟು ಒಟ್ಟು ಇದರಲ್ಲಿ ಯಾವುದಾದ್ರು 1-2 ಮಿಸ್ಟೇಕ್ ಇದ್ದರೆ ಅದನ್ನು ಮಾತ್ರ ಹೈಲೈಟ್ ಮಾಡಿಬಿಟ್ಟು ನೋಡಿ ಇವ್ರದ್ದೇ ತಪ್ಪಾಗಿದೆ ಅಂತೇಳಿ ಬಿಡ್ಬೇಕಾದ್ರೆ ಅವ್ರಿಗೆ ಕೋರ್ಟ್ಗಳ ಮೂಲಕ ಶಿಕ್ಷೆ ಕೊಡ್ಸೋಕ್ಕೂ ಟ್ರೈ ಮಾಡಿಬಿಡುತ್ತೆ. ಇದು ನಾವು ನೋಡ್ತಾ ಇದ್ದೇ ಅರ್ಥ ಆಗುವಂಥದ್ದು ಇದು. ಯಾಕೆಂದರೆ ಇಷ್ಟು ಗಂಭೀರವಾದ ಆರೋಪ ಮಾಡಿರುವಾಗ
ಎಲೆಕ್ಷನ್ ಕಮಿಷನ್ ಹೆಂಗೆ ನಡ್ಕೊಂಡಿದೆ ನೋಡಿ. ಇನ್ನು ಅಫಿಡವಿಟ್ ಕೊಟ್ಟರೆ ಏನು ಮಾಡ್ಬೋದು? ಅಫಿಡವಿಟ್ ಕೊಟ್ಟರೆ ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ, ತಮ್ಮದೇನೂ ಇಲ್ಲ, ಇವರೇ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಶಿಕ್ಷೆ ಆಗೋ ಥರ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ ಹೊರತು ಈ ನಿಜಕ್ಕೂ ಸರಿಯಾಗಿ ಮಾಡ್ತಾರೆ ಅಂತ ಅವರ ನಡವಳಿಕೆಯಿಂದಂತೂ ಇಲ್ಲಿ ತನಕ ತೋರಿಸ್ಕೊಂಡಿಲ್ಲ. ಇನ್ನು ಕೋರ್ಟ್ಗೆ ಹೋಗ್ಬೋದಲ್ಲ ಅಂತಂದರೆ, ಕೋರ್ಟ್ಗೆ ಹೋದರೆ ಈ ರಾಹುಲ್ ಗಾಂಧಿ ಹೇಳ್ತಾ ಇರೋದೇನು ಪದೇ ಪದೇ, ಇದು ನನಗಿಂತ ಹೆಚ್ಚಾಗಿ ಒಂದು ರಾಜಕೀಯ ಪಕ್ಷಕ್ಕಿಂತ ಹೆಚ್ಚಾಗಿ ಇಡೀ ಈ ಯುವಜನ, ಅದರಲ್ಲೂ ದೇಶದ ಜನತೆಯ, ಅದರಲ್ಲೂ ಯುವಜನಾಂಗದ, ಅದರಲ್ಲೂ ಜೆನ್ಸಿಗಳ ಕರ್ತವ್ಯ ಇದು. ಏಕೆಂದರೆ ಅವರ ಭವಿಷ್ಯ ಹಾಳಾಗ್ತಾ ಇರ್ತಕ್ಕಂಥದ್ದು. ಅಂದರೆ ನೀವು ಒಂದು ಪಕ್ಷ ಅಧಿಕಾರ ನಡೆಸ್ತಾ ಇರ್ತದೆ, ಸರಿಯಾಗಿ ನಡೆಸ್ತಿಲ್ಲ ಅಂದಾಗ ನೀವು ಸೋಲಿಸ್ತೀರ ಚುನಾವಣೆಯಲ್ಲಿ ಓಟ್ ಹಾಕಿ ಅಲ್ವಾ. ಸೋಲಿಸ್ದಾಗ ಏನಾಗುತ್ತೆ, ನಿಮಗೆ ಐಡಿಯಲ್ ಆದ ಇದು ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹೆದರಿಕೆ ಇರ್ತದೆ, ಸೋಲಿಸ್ತಾರಪ್ಪ ಆ ಕಾರಣಕ್ಕಾದ್ರೂ ಒಂಚೂರು ಏನಾದರೂ ಮಾಡಬೇಕು ಅನ್ನೋದಾರು ಇರ್ತದೆ. ಆ ಮಟ್ಟಕ್ಕಾದರೂ ನಿಮ್ಗೊಂದು ಅನುಕೂಲ ಆಗುತ್ತೆ ಸಮಾಜಕ್ಕೆ, ಯುವಜನತೆಗೆ, ಮತ್ತೊಂದಕ್ಕೆ. ಇವತ್ತು ಯುವಜನತೆಗೆ ಕೆಲಸ ಇಲ್ಲ, ಮತ್ತು ಒಂದು ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಸಾಕು, ಹಿಂಗಾರು ಅವಕಾಶ ಕ್ರಿಯೇಟ್ ಮಾಡಿಕೊಂಡು ಬೇರೆ ದೇಶಗಳಿಗೆ ಹೋಗಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶ್ರೀಮಂತರು ಕೂಡ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಹೀಗೆಲ್ಲ ಇದ್ದಾಗ ಈ ವ್ಯವಸ್ಥೆನ ಸರಿ ಮಾಡ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಇರೋದು ಈ ದೇಶದ ಯುವಜನತೆಗೆ. ಅವ್ರು ಶಾಂತಿಯುತವಾಗಿಯೇ ಇದರ ಬಗ್ಗೆ ಹೋರಾಟವನ್ನು ಇದು ಮಾಡ್ಕೊಂಡು ಸರಿ ಮಾಡಿಸ್ಲಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಅವರೇ ಯಾಕೆ ಹೋಗ್ತಾ ಇಲ್ಲ? ಕೋರ್ಟ್ಗೆ ಹೋದ್ರೆ ಏನಾಗಬಹುದು? ಒಂದು ವಿಳಂಬ, ಇನ್ನೊಂದು ನಾವು ಚುನಾವಣಾ ಬಾಂಡ್ ವಿಷಯದಲ್ಲಿ ನೋಡಿದ್ದೀವಿ. ಚುನಾವಣಾ ಬಾಂಡ್ ವಿಷಯದಲ್ಲಿ ಏನಾಯಿತು ಕೋರ್ಟ್ನಲ್ಲಿ? ಚುನಾವಣಾ ಬಾಂಡ್ ವಿಷಯದಲ್ಲಿ ಚುನಾವಣಾ ಬಾಂಡು ಇದು ಕರಪ್ಷನ್ನ ಲೀಗಲೈಸ್ ಮಾಡ್ದಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಬಾಂಡ್ನ ಕ್ಯಾನ್ಸಲ್ ಮಾಡಿದ್ರು. ಆದರೆ ಫರ್ದರ್ ತನಿಖೆಗೆ ಆರ್ಡರ್ ಮಾಡ್ತಾ ಸುಪ್ರೀಂ ಕೋರ್ಟು ಮಾಡಬೇಕಾಗಿತ್ತಲ್ವಾ? ಅಷ್ಟು ಕರಪ್ಷನನ್ನು ಲೀಗಲೈಸ್ ಮಾಡಿದೆ ಇದು ಅಂತ ಅವರು ಅಬ್ಸರ್ವೇಷನಲ್ಲಿ ಹೇಳಿದ ಮೇಲೆ, ಅದು ಸರಿ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ ಮೇಲೆ ತನಿಖೆಗೆ ಆದೇಶ ಮಾಡಬೇಕಾಗಿತ್ತಲ್ವ? ಮಾಡಲಿಲ್ಲ. ಕನಿಷ್ಠ ಅದು ಬೇಡ, ಚುನಾವಣಾ ಬಾಂಡ್ ಮೂಲಕ ಯಾವ್ಯಾವ ಕಂಪನಿ ಯಾರ್ಯಾರಿಗೆ ಡೊನೇಷನ್ ಕೊಟ್ಟಿದೆಯೋ ಅದನ್ನ ಪಬ್ಲಿಕ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಮೂಲಕನೇ ಅಷ್ಟು ದುಡ್ಡನ್ನು ವಾಪಸ್ ಕೊಡಿ ಅಂತ ಅವ್ರು ಹೇಳ್ಬೇಕಾಗಿತ್ತಲ್ವ? ಮಾಡಲಿಲ್ಲ. ಆಮೇಲೆ ಯಾವ ಕಂಪ್ನಿ ದುಡ್ಡು ಎಲ್ಲ ಯಾವ ಪಾರ್ಟಿ ಕೊಟ್ಟಿದೆಯೋ ಅಲ್ಲಿಂದ ಏನು ಕೆಲಸಗಳಾಗಿದೆ ಅದನ್ನ ತನಿಖೆ ಮಾಡಿ ಡೀಟೇಲ್ ಆಗಿ ಏನು ಮಾಡಬೇಕಾಗಿತ್ತಲ್ವ? ಮಾಡಲಿಲ್ಲ. ಸೊ ಈ ರೀತಿ ಇರೋದ್ರಿಂದ ರಾಹುಲ್ ಗಾಂಧಿ ಇದನ್ನು ಜನರ ಮುಂದೆ ಇಡ್ತೀನಿ, ಯಾಕೆಂದರೆ ಜನರದ್ದು ಕರ್ತವ್ಯ ಇದೆ. ಇದೇ ರೀತಿ ಮುಂದುವರೆದ್ರೆ ಭಾರತ ಮತ್ತೊಂದು ನೇಪಾಳ ಆಗತ್ತಾ ಅಂತ? ಅದು ಮತ್ತೊಂದು ನೇಪಾಳ ಆಗುತ್ತಾ ಅಂತ ಅಂದ್ಕೊಳ್ಳೋಕ್ಕಿಂತಲೂ ಈಗ ಈ ಮಾತುಗಳು ಪದೇ ಪದೇ ಬರ್ತಾ ಇರುತ್ತೆ. ಮತ್ತೊಂದು ನೇಪಾಳ, ಒಂದೆರಡು ವರ್ಷದಿಂದ ಮತ್ತೊಂದು ಶ್ರೀಲಂಕಾ ಆಗುತ್ತಾ ಅನ್ನೋ ಇದು ಬರ್ತಾ ಇದೆ. ಅದು ಮತ್ತೊಂದು ನೇಪಾಳ ಅಥವಾ ಮತ್ತೊಂದು ಶ್ರೀಲಂಕಾ ಅನ್ನೋಕ್ಕಿಂತಲೂ ಅಂದರೆ ಅಲ್ಲೇನಾಯಿತು, ಅಲ್ಲಿ ದಂಗೆ ಎದ್ರು, ಈ ನೇಪಾಳದಲ್ಲಿ ಜೆನ್ಸಿಗಳು ದಂಗೆ ಎದ್ರು, ಸರ್ಕಾರ ಬದಲಾವಣೆ ಆಯಿತು, ಮತ್ತು ಶ್ರೀಲಂಕಾದಲ್ಲೂ ಆಯಿತು. ಆದರೆ ಅದು ಶ್ರೀಲಂಕಾದಲ್ಲಂತೂ ಅದು ಸರಿಯಾದ ರೀತಿ ಆಲ್ಟರ್ನೇಟಿವ್ ಬಂತ ಅನ್ನೋದು ಕೂಡ ಅದು ಬಂದಂಗಿಲ್ಲ. ಯಾಕೆ ಅಂತಂದರೆ ಯಾವುದೇ ಒಂದು ತಯಾರಿ ಇಲ್ಲದೆ ಆ ಥರ ಇದ್ದಿದ್ದು. ಆದರೆ ಜನಕ್ಕೆ ಇದರಿಂದ ತುಂಬ ಕಷ್ಟ ಆದಾಗ, ಅಂದರೆ ಏನಾಗ್ತದೆ ಫೈನಲಿ ನಿಮಗೆ ಈ ಥರ ವೋಟ್ ಚೋರಿಯಾಗಿ ಚುನಾವಣಾ ರಿಸಲ್ಟನ್ನೇ ನೀವು ಕದ್ದುಬಿಟ್ಟಾಗ ಏನಾಗುತ್ತೆ, ನೀವು ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರ. ಅಟ್ಲೀಸ್ಟು ಚುನಾವಣೆಯಿಂದ ಹೆದರಿಕೆಯಿಂದನಾದರೂ ಒಂದು ಸ್ವಲ್ಪ ನೀವು ಮಾಡೋ ಕೆಲಸಕ್ಕೆ ಒಂಚೂರು ಯೋಚನೆ ಮಾಡ್ತೀರಲ್ವ, ಅದೇನು ಹೆದರಿಕೆನೇ ಇರಲ್ಲ, ಹೆಂಗಿದ್ರು ಗೆಲ್ತೀವಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನು ಬೇಕು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಯಾರಿಗೆ ಬೇಕು ಅವ್ರಿಗೆ ಅನುಕೂಲ ಮಾಡಿಕೊಂಡು. ಆಗ ಏನಾಗ್ತದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಪರಿಹಾರ ಆಗಲ್ಲ. ನಿರುದ್ಯೋಗ ಸಮಸ್ಯೆ ಆಗಲಿ, ಬೆಲೆ ಏರಿಕೆ ಸಮಸ್ಯೆ ಆಗಲಿ, ಮತ್ತೊಂದಾಗಲಿ ಪರಿಹಾರ ಆಗಲ್ಲ. ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದಾಗ ಸಹಜವಾಗಿಯೇ ಜನಕ್ಕೆ ಅವರ ತಾಳ್ಮೆಯನ್ನು ಮೀರುವಂಥ ಪರಿಸ್ಥಿತಿಗಳು ಉದ್ಭವ ಆಗುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ವೋಟ್ ಚೋರಿ ಅನ್ನೋದೇನಿದೆ, ಎಲ್ಲ ವಿಷಯಗಳನ್ನೂ ಹೊರತುಪಡಿಸಿಯೂ ಕೂಡ, ಅಂದರೆ ಎಲ್ಲ ವಿಷಯಗಳು ಅಂದಾಗ ಚುನಾವಣಾ ಬಾಂಡ್ ಇರ್ಬೋದು ಅಥವಾ ಆಪರೇಷನ್ ಕಮಲ ಇರಬಹುದು, ಈ ಥರದ್ದು ಯಾವುದೇ ಇರಲಿ, ಎಲ್ಲ ಈ ವೋಟ್ ಚೋರಿ ಅನ್ನುವಂಥದ್ದು ನೀವೇ ಹೇಳಿದ ಹಾಗೆ ಜನಗಳಲ್ಲಿ ಗ್ರ್ಯಾಜುವಲ್ ಆಗಾದರೂ, ಗ್ರ್ಯಾಜುವಲ್ ಅಂದರೆ ವರ್ಷಾಂತರಗಟ್ಟಲೆ ಅಲ್ಲ, ಕೆಲವು ಸಮಯದಲ್ಲಾದರೂ ಒಂದು ಒಟ್ಟು ಇದನ್ನು ವ್ಯವಸ್ಥೆ ಬಗ್ಗೆ ಒಟ್ಟು ಒಂದು ಅಸಹನೆಯನ್ನು, ಬೇಸರವನ್ನು ಉಂಟು ಮಾಡೋದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಓಕೆ ಸರ್, ಓಕೆ. ಇಷ್ಟೊತ್ತು ನಮ್ಮ ಜೊತೆ ಕೂತು ಹರಿಯಾಣದಲ್ಲಿ ಯಾವ ರೀತಿ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು, ಅದ್ರ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಈ ಹಿಂದೆ ಮಹದೇವ್ಪುರ ಆಯಿತು, ನಂತರ ಆಳಂದ ಆಯಿತು, ಈಗ ಹರಿಯಾಣ ವಿಧಾನಸಭಾ ಇಡೀ ರಾಜ್ಯದಲ್ಲೇ ಮತಗಳ್ಳತನ ನಡೆದಿದೆ ಅಂತ ಆರೋಪ. ಈ ಹಿಂದೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಉತ್ತರ ಕೊಟ್ಟಿತ್ತು, ಹಾರಿಕೆಯ ಉತ್ತರವನ್ನ ಕೊಟ್ಟು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿತ್ತು. ಬಹುಶಃ ಎಲೆಕ್ಷನ್ ಕಮಿಷನ್ ಬಿಜೆಪಿ ಜೊತೆಗೆ ಸೇರ್ಕೊಂಡು ಈ ಒಂದು ಮತಗಳ್ಳತನ ನಡೆಸಿದ ನಿಜ ಅಂತ ಆದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೇನೆ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.